Welcome to the YouTube channel My PU Chemistry. Please subscribe to our channel for the regular updates. Students, ನಾವು ಲಾಸ್ಟ್ ಕ್ಲಾಸಲ್ಲಿ ಮೇಯ್ನ್ ಆಗಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮೇಯ್ನ್ ಆಗಿ ಕೆಲವು ರಿಯಾಕ್ಷನ್ಸ್ಗಳು ಬರುತ್ತೆ. ಸೊ ನನಗೆ ಯಾಕೆ ಆಲ್ಕೈಲ್ ಹ್ಯಾಲೈಡ್ಸ್ಗಳು ಕೆಮಿಕಲ್ ರಿಯಾಕ್ಷನ್ನ ಅಂಡರ್ಗೋನ್ ಆಗುತ್ತೆ. ಸೊ ಮೇಯ್ನ್ ಆಗಿ 3 ಟೈಪ್ಸ್ ಆಫ್ ರಿಯಾಕ್ಷನ್ಸ್ಗಳಾಗುತ್ತೆ. ಮೇಯ್ನ್ ಆಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಅದೇ ರೀತಿ ಎಲಿಮಿನೇಷನ್ ರಿಯಾಕ್ಷನ್ಸ್, ಅದೇ ರೀತಿ ಲಾಸ್ಟ್ ಒನ್ ಈಸ್ ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ಈ 3 ಟೈಪ್ಸಲ್ಲಿ ನಾವು ಒಂದು ಟೈಪನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಅದರಲ್ಲಿ ಮೇಯ್ನ್ ಆಗಿ ಆಲ್ಕೈಲ್ ಹ್ಯಾಲೈಡ್ ಫಸ್ಟು ನಮಗೆ KOH ಜೊತೆ ರಿಯಾಕ್ಟ್ ಆದಾಗ ಆಲ್ಕೋಹಾಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಆಲ್ಕೋಹಾಲಿಕ್ KCN ಜೊತೆ ರಿಯಾಕ್ಷನ್ ಆದಾಗ ಆಲ್ಕೈಲ್ ಸೈನೈಡ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ AgCN ಇನ್ ದ ಪ್ರೆಸೆನ್ಸ್ ಆಫ್ ಎಕ್ವಿಯಸ್ ಇಥನಾಲ್ ಜೊತೆ ರಿಯಾಕ್ಟ್ ಆದಾಗ ನನಗೆ ಆಲ್ಕೈಲ್ ಐಸೋಸೈನೈಡ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಸೊ ಅಲ್ಲಿ ನಾನು ನಿಮಗೊಂದು ಪಾಯಿಂಟ್ ಹೇಳಿದ್ದೆ, ಯಾಕೆ ನನಗೆ KCN ಜೊತೆ ರಿಯಾಕ್ಟ್ ಆದಾಗ ಆಲ್ಕೈಲ್ ಸೈನೈಡ್ಸ್ಗಳು ಫಾರ್ಮೇಷನ್ ಆಗುತ್ತೆ, ಅದೇ ರೀತಿ ಯಾಕೆ ನನಗೆ AgCN ಜೊತೆ ರಿಯಾಕ್ಟ್ ಆದಾಗ ಐಸೋಸೈನೈಡ್ಸ್ಗಳು ಫಾರ್ಮೇಷನ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ರೀಸನ್ನ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಅದೇ ರೀತಿ ನೆಕ್ಸ್ಟ್ ರಿಯಾಕ್ಷನ್ ನಾವು ಕಲ್ತಿರುವಂಥದ್ದು ಮೇಯ್ನ್ ಆಗಿ ರಿಯಾಕ್ಷನ್ ವಿತ್ ಅಮೋನಿಯಾ. ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಹಾಫ್ಮನ್ ಅಮೋನೋಲಿಸಿಸ್ ಅಂತ ಕರಿತೀವಿ. ಸೊ ಸೀರೀಸ್ ಆಫ್ ಅಮೈನ್ಸ್ಗಳು ನನಗಲ್ಲಿ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಇನ್ನೊಂದು ನೇಮ್ ರಿಯಾಕ್ಷನ್ ವಿ ಸ್ಟಡಿಡ್, ದಟ್ ಈಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಸೊ ನನಗೆ ಸೋಡಿಯಂ ಇಥಾಕ್ಸೈಡ್ ಜೊತೆ ಒಂದು ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ಆದಾಗ ನನಗೆ ಈಥರ್ಸ್ಗಳ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ನಾವು ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನು 2 ಮೆಕ್ಯಾನಿಸಮ್ನ ಕಲ್ತ್ವಿ. ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮೆಕ್ಯಾನಿಸಮ್, ದಟ್ ಈಸ್ ದಿ SN1 ಮೆಕ್ಯಾನಿಸಮ್ ಆ್ಯಂಡ್ SN2 ಮೆಕ್ಯಾನಿಸಮ್. ಸೊ SN1 ಮೆಕ್ಯಾನಿಸಮ್ನಲ್ಲಿ ನಾವು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ಟರ್ಷರಿ ಬ್ಯುಟನಾಲ್ ಬರುತ್ತೆ. ಆ್ಯಂಡ್ ದ ಮೆಕ್ಯಾನಿಸಮ್ ಈಸ್ ಇನ್ವಾಲ್ವಿಂಗ್ 2 steps. In the first step, a carbocation is formed, and in the second part or second step, that carbocation reacts with the hydroxyl ion. So therefore we are getting the product. And ಯಾಕೆ ನನಗಲ್ಲಿ SN1 ಅಥವಾ ಯುನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಯಾಕೆ ಕರಿತೀವಿ ಅನ್ನೋದನ್ನು ಕೂಡ ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ರೀತಿ ಇನ್ನೊಂದು ಮೆಕ್ಯಾನಿಸಮ್ SN2 ಮೆಕ್ಯಾನಿಸಮಲ್ಲಿ ನಾವು ಒಂದು ಮಿಥೈಲ್ ಕ್ಲೋರೈಡ್ನ ತಗೊಂಡಿದ್ದೀವಿ ಅಥವಾ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನ ತಗೊಂಡು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ನನಗೆ ಮೆಥನಾಲ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದ ಮೆಕ್ಯಾನಿಸಮ್ ಈಸ್ ಇನ್ವಾಲ್ವಿಂಗ್ ಓನ್ಲಿ 1 ಸ್ಟೆಪ್. ಆ್ಯಂಡ್ ಅದರಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನನಗೆ OH- ವಿಲ್ ಬಿ ಅಟ್ಯಾಕ್ ಫ್ರಮ್ ದಿ ಬ್ಯಾಕ್ ಸೈಡ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್ ಟು ಫಾರ್ಮ್ ದಿ ಟ್ರಾನ್ಸಿಷನ್ ಸ್ಟೇಟ್. ಸೊ ದಟ್ ಅದು ನನಗೆ ಇಂಟರ್ಮೀಡಿಯೇಟ್ ಆಗಿರುತ್ತೆ. ಸೊ ಅದು ನನಗೆ ಡಿಕಂಪೋಸ್ ಆಗಿ ಫೈನಲ್ ಪ್ರಾಡಕ್ಟ್ ನನಗಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದ ಅದು ನನಗೆ ಯಾಕೆ ಬೈಮಾಲಿಕ್ಯುಲರ್ ಆಗುತ್ತೆ ಅದನ್ನು ಕೂಡ ನಾನು ನಿಮಗೆ ಅಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಅದೇ ರೀತಿ ದ ಆರ್ಡರ್, ಸೊ ಆರ್ಡರ್ ಆಫ್ ಡಿಫ್ರೆಂಟ್ ಆಲ್ಕೈಲ್ ಹ್ಯಾಲೈಡ್ಸ್ ಟುವರ್ಡ್ಸ್ SN1 ರಿಯಾಕ್ಷನ್ ಯಾವ ರೀತಿ. So tertiary is greater than secondary is greater than primary, which is greater than methyl halides. Similarly, the reactivity of alkyl halides towards the SN2 reaction is methyl halide is greater than 1 degree, which is greater than 2 degrees greater than 3 degree. ಇದಕ್ಕೂ ಕೂಡ ನಾನು ನಿಮಗೆ ಒಂದು ಸಿಂಪಲ್ ರೀಸನ್ ಹೇಳಿದೆ ಯಾಕೆ ನನಗೆ ಇದೇ ಆರ್ಡರ್ ಬರುತ್ತೆ ಅನ್ನೋದನ್ನು ನಾವಿಷ್ಟು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ. ಈಗ ಟುಡೇಸ್ ಕ್ಲಾಸ್ we are going to study the stereochemistry of the SN1 and SN2 reaction. ಸೊ ನನಗೆ SN1 ರಿಯಾಕ್ಷನಲ್ಲಿ ಏನಾಗುತ್ತೆ, ಅದೇ ರೀತಿ SN2 ರಿಯಾಕ್ಷನಲ್ಲಿ ಏನಾಗುತ್ತೆ. ಸೊ ನಿಮಗೆ ನಾರ್ಮಲ್ ಆಗಿ ನಾವು ಮೆಕ್ಯಾನಿಸಮ್ನ ಬರೆದಾಗ SN1 ರಿಯಾಕ್ಷನಲ್ಲಿ ಯಾವುದೇ ಕಾರಣಕ್ಕೂ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಚೇಂಜ್ ಆಗಿಲ್ಲ, ಓನ್ಲಿ ದ ಹ್ಯಾಲೋಜನ್ ಆಟಮ್ ಈಸ್ ರಿಪ್ಲೇಸ್ಡ್ ಬೈ ದಿ OH ಗ್ರೂಪ್. ಸಿಮಿಲರ್ಲಿ ನೀವು SN2ಗೆ ಹೋದಾಗ ನನಗೆ ದ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಇನ್ವರ್ಟ್ ಆಗುತ್ತೆ. ಸೊ ಆಗ ನನಗೆ ಕಂಪ್ಲೀಟ್ ಮಾಲಿಕ್ಯೂಲ್ ಇನ್ವರ್ಟ್ ಆಗಿರೋದ್ರಿಂದ ಆ ಫಿನಾಮಿನಾಗೆ ನಾವು ವಾರ್ಡನ್ ಇನ್ವರ್ಷನ್ ಅಂತ ಕರಿತೀವಿ. ಸೊ ವಾರ್ಡನ್ ಇನ್ವರ್ಷನ್ ಆಗುತ್ತೆ ಅಥವಾ ದೆರ್ ಇಸ್ ಎ ಇನ್ವರ್ಷನ್ ಆಫ್ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್. ಸೊ ಅದು 2 ಪಾಯಿಂಟನ್ನು ನಾವು ಸ್ಟೀರಿಯೋ ಕೆಮಿಸ್ಟ್ರಿ ಮೂಲಕ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬಹುದು ಅದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಸೊ ಮೇಯ್ನಾಗಿ ನಾವಿಲ್ಲಿ ಆಪ್ಟಿಕಲ್ ಐಸೋಮೆರಿಸಮ್ ಅಥವಾ ನಮ್ಮ ಕಾನ್ಸೆಪ್ಟಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ಒಂದಿಷ್ಟು ಬೇಸಿಕ್ ಡೆಫಿನೇಷನ್ಗಳನ್ನ ಕಲ್ತ್ಕೋಬೇಕಾಗತ್ತೆ. ಸೊ ಅದರಲ್ಲಿ ದ ಫಸ್ಟ್ ಡೆಫಿನೇಷನ್ ಈಸ್
ಪ್ಲೇನ್ ಪೋಲರೈಸ್ಡ್ ಲೈಟ್. ಪ್ಲೇನ್ ಪೋಲರೈಸ್ಡ್ ಲೈಟ್. ಏನು ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದರೆ, ಸೊ ನಾರ್ಮಲ್ ಆಗಿ ನನಗೆ ಏನು ಒಂದು ಸೋರ್ಸಿಂದ ಲೈಟ್ ಎಮಿಟ್ ಆಗ್ತಾ ಇರುತ್ತೋ ಆ ಲೈಟು ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಡಿಫ್ರೆಂಟ್ ವೇವ್ ಲೆಂತ್ಸಲ್ಲಿ ನನಗೆ ಅದು ಎಮಿಟ್ ಆಗ್ತಾ ಇರುತ್ತೆ. ಅಂದರೆ ರೇಡಿಯೇಷನ್ ಡಿಫ್ರೆಂಟ್ ವೇವ್ ಲೆಂತಲ್ಲಿ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಎಮಿಟ್ ಆಗ್ತಾ ಇರುತ್ತೆ. ಸೊ ಅಂತಹ ಒಂದು ಲೈಟನ್ನು ನಾನು ಒಂದು ಸಬ್ಸ್ಟೆನ್ಸ್ ಮೂಲಕ ಪಾಸ್ ಮಾಡ್ತೀನಿ. ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ನೈಕಾಲ್ ಪ್ರಿಸಮ್ ಅಂತ ಕರಿತೀವಿ. ಸೊ ಆ ನೈಕಾಲ್ ಪ್ರಿಸಮ್ ಮೂಲಕ ಪಾಸ್ ಮಾಡಿದಾಗ ನನಗೆ ಹೊರಗಡೆ ಬರುವಂತಹ ಲೈಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ವೈಬ್ರೇಷನ್, ಅಂದರೆ ಒಂದೇ ಒಂದು ಡೈರೆಕ್ಷನಲ್ಲಿ ವೈಬ್ರೇಷನ್ಸ್ನ ತೋರಿಸ್ತಾ ಇರುತ್ತೆ. ಅಂತಹ ಲೈಟಿಗೆ ನಾವೇನಂತ ಕರಿತೀವಿ, ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಸಿಂಪಲ್ ಫಿಗರ್ನ ಬಿಡಿಸ್ತೀನಿ. ಸೊ ಇದು ನನ್ನ ಸೋರ್ಸ್, ಇದು ನನ್ನ ಸೋರ್ಸ್. ಈ ಸೋರ್ಸಿನ ಎಲ್ಲ ಡೈರೆಕ್ಷನಲ್ಲೂ ಕೂಡ ನನಗೆ ಡಿಫ್ರೆಂಟ್ ವೇವ್ ಲೆಂತಲ್ಲಿ ಲೈಟ್ ರೇಡಿಯೇಷನ್ ಆಗ್ತಾ ಇರುತ್ತೆ. ಇದನ್ನು ನಾನು ಯಾವುದ್ರ ಮೂಲಕ ಪಾಸ್ ಮಾಡ್ತೀನಿ, ಒಂದು ನೈಕಾಲ್ ಪ್ರಿಸಮ್ ಮೂಲಕ ಪಾಸ್ ಮಾಡ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ನೈಕಾಲ್ ಪ್ರಿಸಮ್. ಸೊ ನೈಕಾಲ್ ಪ್ರಿಸಮ್ ಅಂತ ಕರಿತೀವಿ. ಇದರ ಮೂಲಕ ಪಾಸ್ ಮಾಡಿದಾಗ ಹೊರಗಡೆ ಬಂದಿರುವಂತಹ ಲೈಟಿನ ವೈಬ್ರೇಷನ್ಸ್ಗಳು ಓನ್ಲಿ ಒನ್ ಡೈರೆಕ್ಷನಲ್ಲಿರುತ್ತೆ. ಸೊ ಈ ರೀತಿ ಒಂದೇ ಡೈರೆಕ್ಷನಲ್ಲಿರೋದ್ರಿಂದ ಈ ಹೊರಗಡೆ ಬಂದಿರುವಂಥ ಲೈಟನ್ನು ನಾವೇನಂತ ಕರಿತೀವಿ, ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಸೊ ದಿಸ್ ಲೈಟ್ ಈಸ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಸೊ ಈ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ನಾವು ಫರ್ದರ್ ಒಂದು ಸೊಲ್ಯೂಷನ್ ಮೂಲಕ ಪಾಸ್ ಮಾಡ್ತೀವಿ. ಆ ಸೊಲ್ಯೂಷನ್ ಅಂದರೆ ನಮಗೆ ಯಾವ ಸಬ್ಸ್ಟೆನ್ಸಿನ ಒಂದು ಅದು ಸಬ್ಸ್ಟೆನ್ಸ್ನ ಮೂಲಕ ನಾವು ಆ ಲೈಟನ್ನು ಪಾಸ್ ಮಾಡಿದಾಗ ನನಗೆ ಆ ಲೈಟ್ ಯಾವ ರೀತಿ ಬಿಹೇವ್ ಆಗುತ್ತೆ ಅದನ್ನು ಸ್ಟಡಿ ಮಾಡುವಾಗ ನಾವು ಆ ಸಬ್ಸ್ಟೆನ್ಸಿನ ಸೊಲ್ಯೂಷನ್ ಮಾಡಿಕೊಂಡು ಆ ಸಬ್ಸ್ಟೆನ್ಸಿನ ಸೊಲ್ಯೂಷನ್ ಮೂಲಕ ಈ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿದಾಗ ನನಗೆ ಆ ಸಬ್ಸ್ಟೆನ್ಸು ಏನಾಗಬಹುದು, ಏನು ಮಾಡುತ್ತೆ, ಆ ಸೊಲ್ಯೂಷನ್ ಅಥವಾ ಪ್ಲೇನ್ ಆಫ್ ದಿ ಪೋಲರೈಸ್ಡ್ ಲೈಟನ್ನು ಡಿವಿಯೇಟ್ ಮಾಡುತ್ತೆ, ಅಂದರೆ ಅದನ್ನು ರೊಟೇಟ್ ಮಾಡುತ್ತೆ ಥ್ರೂ ಎ ಸರ್ಟನ್ ಆ್ಯಂಗಲ್. ಸೊ ನನಗೆ ಈ ಸರ್ಟನ್ ಆ್ಯಂಗಲ್ ರೊಟೇಷನ್ ಆಗುತ್ತೆ. ಸೊ ಆ ಒಂದು ಫಿನಾಮಿನನ ನಾವೇನಂತ ಕರಿತೀವಿ, ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆಪ್ಟಿಕಲ್ ಆಕ್ಟಿವಿಟಿ ಆ್ಯಂಡ್ ದ ಫಿನಾಮಿನಾ ಈಸ್ ಕಾಲ್ಡ್ ಆಸ್ ಆಪ್ಟಿಕಲ್ ಐಸೋಮೆರಿಸಮ್. ಅಂದರೆ ದ ಸಬ್ಸ್ಟೆನ್ಸ್ ವಿಚ್ ಶೋಸ್ the optical activity is known as optical isomerism. ಸೊ ಮೇಯ್ನ್ ಆಗಿ ಲೈಟನ್ನು ನಾವು ಒಂದು ಇನ್ಸ್ಟ್ರೂಮೆಂಟ್ ಮೂಲಕ ಪಾಸ್ ಮಾಡ್ತೀವಿ. ಮೇಯ್ನಾಗಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ನ ನಾವು ಯೂಸ್ ಮಾಡ್ತೀವಿ. ದ್ಯಾಟ್ ಇನ್ಸ್ಟ್ರೂಮೆಂಟ್ ಈಸ್ ನೋನ್ ಆಸ್ ಪೊಲಾರಿಮೀಟರ್. ಸೊ ನಾವು ಇನ್ಸ್ಟ್ರೂಮೆಂಟ್ನ ಏನಂತ ಕರಿತೀವಿ, ಪೊಲಾರಿಮೀಟರ್ ಅಂತ ಕರಿತೀವಿ. ಈ ಪೊಲಾರಿಮೀಟರಲ್ಲಿ ನಮ್ಮ ಸಬ್ಸ್ಟೆನ್ಸಿನ ಸೊಲ್ಯೂಷನ್ನ ತಗೋತೀವಿ. ಆ ಸಬ್ಸ್ಟೆನ್ಸಿನ ಸೊಲ್ಯೂಷನ್ ಮೂಲಕ ನಾನು ಏನನ್ನು ಪಾಸ್ ಮಾಡ್ತೀನಿ, ಒಂದು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡ್ತೀನಿ. ಸೊ ಪಾಸ್ ಮಾಡಿದಾಗ ನನಗೆ ಡಿಪೆಂಡಿಂಗ್ ಅಪಾನ್ ದಿ ಸಬ್ಸ್ಟೆನ್ಸು ಅದು ನನಗೆ ಆ ಪ್ಲೇನ್ ಆಫ್ ದಿ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ. ಹೀಗೆ ರೊಟೇಟ್ ಮಾಡುವಾಗ ನಿಮ್ಮ ಲೈಟ್ ಹೀಗೆ ಹೋಗ್ತಾ ಇರುತ್ತೆ. ಈಗ ಹೋಗುವಾಗ ಒಂದು ಪಕ್ಷ ಸೊಲ್ಯೂಷನ್ ಮೂಲಕ ಪಾಸ್ ಆದಮೇಲೆ ಆ ಲೈಟ್ ಏನಾದರೂ ರೈಟ್ ಸೈಡ್ ಡಿವಿಯೇಟ್ ಆಯಿತು ಥ್ರೂ ಎ ಸರ್ಟನ್ ಆ್ಯಂಗಲ್. ಸೊ ಈ ರೀತಿ ಇತ್ತು. ಸೊ ಈ ರೀತಿ ಡಿವಿಯೇಟ್ ಆಯಿತು ಅಂದರೆ ಅಂತಹ ಸಬ್ಸ್ಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿತೀವಿ. ಸೊ ಅಂತಹ ಸಬ್ಸ್ಟೆನ್ಸ್ಗಳಿಗೆ ವಿ ಆರ್ ಕಾಲಿಂಗ್ ಇಟ್ ಆಸ್ ಡೆಕ್ಸ್ಟ್ರೋ ರೊಟೇಟರಿ ಸಬ್ಸ್ಟೆನ್ಸ್. ಇದನ್ನು ನಾವು ಮೇಯ್ನಾಗಿ ಪ್ಲಸ್ ಅಂತ ಕರಿತೀವಿ. ಇನ್ನು ಕೆಲವರು ಇದನ್ನು ಡಿ ಅಂತಲೂ ಕರೀತಾರೆ. ಸೊ ಡಿ ಅಂದರೆ ಏನು, ಇಲ್ಲಿ ಡೆಕ್ಸ್ಟ್ರೋ ರೊಟೇಟರಿ. ಸೊ ಡೆಕ್ಸ್ಟ್ರೋ ರೊಟೇಟರಿ ಸಬ್ಸ್ಟೆನ್ಸ್ ಅಂದರೆ ಏನು, ಇಟ್ ಈಸ್ ದ ಸಬ್ಸ್ಟೆನ್ಸ್ through which when plane polarized light is passed, then the plane of the polarized light is deviated towards the ರೈಟ್ ಸೈಡ್, ಅಂದರೆ ರೈಟ್ ಆ್ಯಂಗಲ್. ಸೊ ಪಾಸಿಟಿವ್ ಸೈಡಿಗೆ ಅದೇನಾಗುತ್ತೆ, ಡಿವಿಯೇಟ್ ಆಗುತ್ತೆ. ಅಂಥ ಸಬ್ಸ್ಟೆನ್ಸ್ಗಳಿಗೆ ನಾವು ಡೆಕ್ಸ್ಟ್ರೋ ರೊಟೇಟರಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಒಂದು ಪಕ್ಷ ಕೆಲವು ಸಬ್ಸ್ಟೆನ್ಸಿನ ಸೊಲ್ಯೂಷನ್ ಮೂಲಕ ನಾವು ಲೈಟನ್ನು ಪಾಸ್ ಮಾಡಿದಾಗ, ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿದಾಗ ಆ ಲೈಟಿನ ಪೊಸಿಷನ್ ಅಥವಾ ವೈಬ್ರೇಷನ್ನು ನನಗೆ ಸೊ ಈ ರೀತಿ ಲೆಫ್ಟ್ ಸೈಡಿಗೆ ಏನಾಗುತ್ತೆ, ಡಿವಿಯೇಟ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ಗೆ ಡಿವಿಯೇಟ್ ಆಯಿತು ಅಂದರೆ ಅಂತಹ ಸಬ್ಸ್ಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಲೀವೋ ರೊಟೇಟರಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಲೀವೋ ರೊಟೇಟರಿ ಸಬ್ಸ್ಟೆನ್ಸ್. ಇದನ್ನು ನಾವು ನೆಗೆಟಿವ್ ಸೈನಲ್ಲಿ ಕೊಡ್ತೀವಿ ಅಥವಾ ಇದನ್ನು ಸ್ಮಾಲ್ ಲೆಟರ್ ಎಲ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಅದರಿಂದ ವಾಟ್ ಈಸ್ ಡೆಕ್ಸ್ಟ್ರೋ ರೊಟೇಟರಿ ಅಂದರೆ ನನಗೆ ಆ ಸಬ್ಸ್ಟೆನ್ಸು ಪ್ಲೇನ್ ಆಫ್ ದಿ ಪೋಲರೈಸ್ಡ್ ಲೈಟನ್ನು ರೈಟ್ ಸೈಡ್ ಡಿವಿಯೇಟ್ ಮಾಡುತ್ತೆ. ವಾಟ್ ಈಸ್ ಲೀವೋ ರೊಟೇಟರಿ ಸಬ್ಸ್ಟೆನ್ಸ್ ಅಂದರೆ ಅದು ನನಗೆ ಪ್ಲೇನ್ ಆಫ್ ದಿ ಪೋಲರೈಸ್ಡ್ ಲೈಟನ್ನು ಲೆಫ್ಟ್ ಸೈಡ್ ಡಿವಿಯೇಟ್ ಮಾಡುತ್ತೆ. ಸೊ ಇದಿಷ್ಟು ಮೇನ್
ಇರುವಂತಹ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಆಪ್ಟಿಕಲ್ ಐಸೋಮೆರಿಸಮ್. ಈಗ ನೆಕ್ಸ್ಟ್ ಡೆಫಿನೇಷನ್ ನಾವು ಕಲ್ತ್ಕೊಳ್ಳೋಣ. ಸೊ ದ ನೆಕ್ಸ್ಟ್ ಡೆಫಿನೇಷನ್ ಇಸ್ ಕೈರಾಲ್ ಸೆಂಟರ್. ಕೈರಾಲ್ ಸೆಂಟರ್ ಅಥವಾ or it is also called as asymmetric carbon atom. Asymmetric carbon atom or ಇದನ್ನು ನಾವು ಸ್ಟೀರಿಯೋ ಸೆಂಟರ್ ಅಂತಲೂ ಕರಿತೀವಿ. ಸೊ ಸ್ಟೀರಿಯೋ ಸೆಂಟರ್ ಅಂದ್ರೂ ಒಂದೇ, ಅದೇ ರೀತಿ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಆ್ಯಂಡ್ ಕೈರಾಲ್ ಸೆಂಟರ್ ಮೂರು ಕೂಡ ಒಂದೇ ಡೆಫಿನೇಷನ್. ಸೊ ಈಗ ನಾರ್ಮಲ್ ಆಗಿ ಕಾರ್ಬನ್, ನಾವಿಲ್ಲಿ ಮೇಯ್ನ್ ಆಗಿ ಕಾರ್ಬನ್ ಕಾಂಪೌಂಡ್ಸ್ಗಳನ್ನು ತಗೊಂಡಿರೋದ್ರಿಂದ ಕಾರ್ಬನ್ನ ವೇಲೆನ್ಸಿ ಎಷ್ಟು? 4. ಇದು ನಿಮಗೆ ಬೇಸಿಕ್ ಪಾಯಿಂಟ್. ಸೊ ಕಾರ್ಬನ್ನ ವೇಲೆನ್ಸಿ ಏನಾಗಿರುತ್ತೆ? 4 ಆಗಿರುತ್ತೆ. ಸೊ ನಿಮಗೆ ಆ ಕಾರ್ಬನ್ನ ವೇಲೆನ್ಸಿ 4 ಆಗಿರೋದ್ರಿಂದ ಜೊತೆಗೆ ಕಾರ್ಬನ್ನ ಆ ವೇಲೆನ್ಸಿಗಳು ನನಗೆ ರೆಗ್ಯುಲರ್ ಟೆಟ್ರಾಹೆಡ್ರನ್ನ ಏನು ಮಾಡಿರುತ್ತೆ? ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಅಂದರೆ ಒಂದು ರೆಗ್ಯುಲರ್ ಟೆಟ್ರಾಹೆಡ್ರನ್ ಪೊಸಿಷನ್ನ ಅದು ನನಗೆ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ನನಗೆ ಈ ಪೊಸಿಷನ್ಸ್ಗಳಲ್ಲಿ ನನಗೆ ಒಂದು ಪಕ್ಷ ನನಗೆ ಡಿಫರೆಂಟ್ ಆಟಮ್ಸ್ ಅಥವಾ ಡಿಫರೆಂಟ್ ಗ್ರೂಪ್ಸ್ಗಳು ನನಗೆ ಅಟ್ಯಾಚ್ ಆಗಿದ್ರೆ ಅಂತಹ ಒಂದು ಕಾರ್ಬನ್ ಆಟಮ್ನ ನಾವೇನಂತ ಕರಿತೀವಿ? ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಕರಿತೀವಿ, ಅಥವಾ ಅದನ್ನು ನಾವು ಸ್ಟೀರಿಯೋ ಸೆಂಟರ್ ಅಂತ ಕರಿತೀವಿ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕೈರಾಲ್ ಸೆಂಟರ್ ಅಂತ ಕರಿತೀವಿ. ಸೊ ಇಲ್ಲಿ ನಾನೊಂದು ಸಿಂಪಲ್ ಫಿಗರ್ನ ಬಿಡಿಸಿದ್ದೀನಿ. ಸೊ ಇಲ್ಲಿ ಕಾರ್ಬನ್, ಇಲ್ಲಿ ನನಗೆ 4 ವೇಲೆನ್ಸಿಗಳು ನನಗೆ ರೆಗ್ಯುಲರ್ ಟೆಟ್ರಾಹೆಡ್ರೋನಲ್ಲಿ ಅರೇಂಜ್ಮೆಂಟ್ ಆಗಿದೆ. ಇಲ್ಲಿ ಎ, ಬಿ, ಸಿ ಆ್ಯಂಡ್ ಡಿ ಆರ್ ಡಿಫ್ರೆಂಟ್ ಆಟಮ್ಸ್ ಆರ್ ಗ್ರೂಪ್ಸ್. ನಿಮಗೆ ಡಿಫ್ರೆಂಟ್ ಆಟಮ್ಸ್ಗಳನ್ನಾರು ತಗೋಬಹುದು ಅಥವಾ ಡಿಫ್ರೆಂಟ್ ಗ್ರೂಪ್ಸ್ಗಳನ್ನಾರು ತಗೋಬಹುದು. ಸೊ ಅದು ಡಿಫ್ರೆಂಟ್ ಆಟಮ್ಸ್ ಮತ್ತು ಡಿಫ್ರೆಂಟ್ ಗ್ರೂಪ್ಸ್ ಇತ್ತು ಅಂದರೆ ಅಂತಹ ಕಾರ್ಬನ್ ಆಟಮ್ನ ನಾವೇನಂತ ಕರಿತೀವಿ? ಕೈರಾಲ್ ಸೆಂಟರ್ ಅಂತ ಕರಿತೀವಿ, ಅಥವಾ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಇದನ್ನು ನಾವು ಯಾವಾಗಲೂ ಒಂದು ಸ್ಟಾರ್ ಸೈನಿಂದ ತೋರಿಸ್ತೀವಿ, ಒಂದು ಸ್ಟಾರ್ ಸೈನ್ ಹಾಕ್ತೀವಿ. ಆ ಸ್ಟಾರ್ ಸೈನ್ನ ಮೀನಿಂಗ್ ಏನು? ದ್ಯಾಟ್ ಕಾರ್ಬನ್ ಆಟಮ್ ಈಸ್ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್. ಒಂದು ಪಕ್ಷ ನಿಮಗೆ ನಾನಿಲ್ಲಿ ಬರೆದಿರುವಂಥ ಎ, ಬಿ, ಸಿ, ಡಿಯಲ್ಲಿ ಯಾವುದಾದ್ರೂ 2 ಆಟಮ್ ಅಥವಾ 2 ಗ್ರೂಪ್ಸ್ಗಳು ಸೇಮ್ ಆಗಿತ್ತು ಅಂದರೆ ಆಗ ನನಗೆ ಆ ಕಾರ್ಬನ್ನ ನಾವು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ನಾವಲ್ಲಿ ಕರೆಯಲ್ಲ. ಸೊ ಅಂದ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಆಗಬೇಕಂತಾದರೆ ನನಗೆ 4 ಆಟಮ್ಸ್ ಅಥವಾ ಗ್ರೂಪ್ಸ್ಗಳು ಡಿಫ್ರೆಂಟ್ ಆಗಿದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಅದು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ದ ನೆಕ್ಸ್ಟ್ ಡೆಫಿನೇಷನ್ ಈಸ್ ಕೈರಾಲಿಟಿ ಅಥವಾ ಕೈರಾಲ್ ಮಾಲಿಕ್ಯೂಲ್ಸ್ ಅಂದರೆ ಏನು ತಿಳ್ಕೊಳ್ಳೋಣ. ವಾಟ್ ಯು ಮೆಂಟ್ ಬೈ ಕೈರಾಲ್ ಮಾಲಿಕ್ಯೂಲ್ಸ್, ಇದು ಒಂದು ಡೆಫಿನೇಷನ್. ಅದೇ ರೀತಿ ಇನ್ನೊಂದು ಡೆಫಿನೇಷನ್ ಐ ಕೈರಾಲ್ ಮಾಲಿಕ್ಯೂಲ್ಸ್, ಎ ಕೈರಾಲ್ ಮಾಲಿಕ್ಯೂಲ್ಸ್ ಆರ್ ಸಿಂಪ್ಲಿ ಎ ಕೈರಾಲ್. ಸೊ ಇದೆರಡರದ್ದು ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ. ಸೊ ಮೇಯ್ನಾಗಿ ನನಗೆ ಒಂದು ಮಾಲಿಕ್ಯೂಲ್ ನನಗೆ ಕೈರಾಲ್ ಪ್ರಾಪರ್ಟಿನ ತೋರಿಸಬೇಕಾದ್ರೆ ಅಥವಾ ಎ ಕೈರಾಲ್ ಪ್ರಾಪರ್ಟಿನ ತೋರಿಸಬೇಕು ಅಂತಿದ್ರೆ ದ್ಯಾಟ್ ಮಾಲಿಕ್ಯೂಲ್ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ದ ಕೈರಾಲ್ ಸೆಂಟರ್. ನನಗೆ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇರುವಂಥ ಮಾಲಿಕ್ಯೂಲ್ಸ್ಗಳು ಮಾತ್ರ ನನಗೆ ಈ 2 ಪ್ರಾಪರ್ಟೀಸ್ನ ತೋರಿಸುತ್ತೆ. ಸೊ ಈಗ ಇಲ್ಲಿ ಕೈರಾಲ್ ಮಾಲಿಕ್ಯೂಲ್ಸ್ ಅಂದ್ರೇನು, ಅದೇ ರೀತಿ ಅಕೈರಾಲ್ ಮಾಲಿಕ್ಯೂಲ್ಸ್ ಅಂದ್ರೇನು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಕೈರಾಲ್. ಏನು ಕೈರಾಲ್ ಮಾಲಿಕ್ಯೂಲ್ ಅಂದರೆ ಮೇಯ್ನಾಗಿ ನನಗೆ ಒಂದು ಸಬ್ಸ್ಟೆನ್ಸನ್ನು ಮಿರರಲ್ಲಿಟ್ಟಾಗ ಆ ಸಬ್ಸ್ಟೆನ್ಸ್ನ ಇಮೇಜ್ ನನಗಲ್ಲಿ ಒಬ್ಟೈನ್ ಆಗುತ್ತೆ. ಸೊ ಆ ಸಬ್ಸ್ಟೆನ್ಸ್ನ ಇಮೇಜ್ ನಂತರ ಈ ಮಾಲಿಕ್ಯೂಲ್, ಈ ಮಾಲಿಕ್ಯೂಲ್ ಮತ್ತು ಆ ಮಿರರ್ ಇಮೇಜನ್ನು ನಾನು ಒಂದರ ಮೇಲೆ ಒಂದು ಇಟ್ಟಾಗ ನನಗೆ ಅವೆರಡು ಕೂಡ ನಾನ್ ಸೂಪರ್ ಇಂಪೋಸಬಲ್ ಆಯಿತು ಅಂದರೆ ಒಂದರ ಮೇಲೆ ಒಂದು ಕರೆಕ್ಟಾಗಿ ಕೂತ್ಕೋಬಾರ್ದು, ಆ ರೀತಿ ಆಯಿತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಕೈರಾಲ್ ಅಂತ ಕರಿತೀವಿ. ಸೊ ಕೈರಾಲ್ ಆ್ಯಂಡ್ ದ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಕೈರಾಲಿಟಿ ಅಂತ ಕರಿತೀವಿ. ಸೊ ಅದರಿಂದ ಕೈರಾಲ್ ಅಂದ್ರೇನು? ನನಗೆ ಮೇಯ್ನಾಗಿ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜ್ ಇರುವಂಥ ಆಬ್ಜೆಕ್ಟ್ಸ್ಗಳನ್ನು ಕೈರಾಲ್ ಅಂತ ಕರಿತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ನ ನೀವೇ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಈ ಹ್ಯಾಂಡನ್ನ ಈ ಕಡೆ ಇಡ್ತೀನಿ. ದಿಸ್ ಇಸ್ ಮೈ ಲೆಫ್ಟ್ ಹ್ಯಾಂಡ್. ಈ ಹ್ಯಾಂಡ್ ಇಲ್ಲಿ ನಾನೊಂದು ಮಿರರ್ನ ಇಟ್ಟಾಗ ಇದರ ಇಮೇಜ್ ಈ ಮಿರರಲ್ಲಿ ಹೇಗೆ ಬರುತ್ತೆ? ನನಗೆ ಈ ರೀತಿ ಬರುತ್ತೆ. ಸೊ ಆಗ ನಾನು ಈ ಇಮೇಜನ್ನು ಕಿತ್ತು ನಾನು ಈ ನನ್ನ ಆಬ್ಜೆಕ್ಟಿನ ಮೇಲೆ ಇಟ್ಟಾಗ, ಈ ಹ್ಯಾಂಡಿನ ಮೇಲೆ ಇಟ್ಟಾಗ ನನಗಿಲ್ಲಿ ತಂಬ್ ಏನಾಗ್ತಾ ಇದೆ? ಡಿಫ್ರೆಂಟ್ ಪೊಸಿಷನಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, ಡಿಫ್ರೆಂಟ್ ಪೊಸಿಷನಲ್ಲಿದೆ. ಇದನ್ನು ನೀವು ಮನೇಲೇ ಮಾಡ್ಬೋದು, ಡಿಫ್ರೆಂಟ್ ಪೊಸಿಷನಲ್ಲಿದೆ. ಸೊ ಆಗ ನನಗೆ ಈ 2 ಹ್ಯಾಂಡ್ನ ಇದನ್ನು ನಾವೇನಂತ ಕರಿತೀವಿ? ನಾವು ಕೈರಾಲ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಡೆಫಿನೇಷನ್ ಬರುತ್ತೆ, ಎ ಕೈರಾಲ್ ಅಂತ ಹೇಳಿದ್ದೀನಿ. ಎ ಕೈರಾಲ್ ಅಂದ್ರೇನು?
ನನಗೆ ಎರಡು ಆಬ್ಜೆಕ್ಟ್ನ ಇಟ್ಟಾಗ ಅಥವಾ ಒಂದು ಆಬ್ಜೆಕ್ಟಿನ ಮಿರರ್ ಇಮೇಜು ಮತ್ತು ಆಬ್ಜೆಕ್ಟಿನ ನಡುವೆ ಅವುಗಳ ನಡುವೆ ನನಗೆ ಸೂಪರ್ ಇಂಪೋಸಿಬಲ್ ಈ ಮಿರರ್ ಇಮೇಜ್ ಒಪ್ಟೈನ್ ಆಯಿತು ಅಂದರೆ ಅದನ್ನು ನಾವೇನಂತ ಕರಿತೀವಿ, ಕೈರಾಲ್ ಅಂತ ಕರಿತೀವಿ, ಸಾರಿ ಅಕೈರಾಲ್ ಅಂತ ಕರಿತೀವಿ. ಸೊ ಇಲ್ಲಿ ಅದಕ್ಕೂ ಕೂಡ ಒಂದು ಸಿಂಪಲ್ ಎಕ್ಸಾಂಪಲ್ ನೀವೇ ಮನೇಲೇ ಮಾಡ್ಬೋದು. ಸೊ ನನಗೆ ಎದುರುಗಡೆ ಕನ್ನಡಿ ಇರುತ್ತೆ, ನೀವು ಮನೇಲೇ ಮಾಡ್ಕೊಳ್ಳಿ. ಒಂದು ಕನ್ನಡಿ ಎದುರು ಹೋಗಿ ನೀವು ಈ ಕೈನ ಹೀಗೆ ಇಟ್ಟಾಗ ಈ ಕೈನ ಇಮೇಜು ಅಲ್ಲಿ ಹೇಗೆ ಬರುತ್ತೆ, ನನಗೆ ಈ ರೀತಿ ಬರುತ್ತೆ. ಸೊ ಆಗ ನಾನು ಈ ಇಮೇಜನ್ನು ಸ್ವಲ್ಪ ನಿಧಾನವಾಗಿ ಕಿತ್ತು, ಅಂದರೆ ಸ್ವಲ್ಪ ಇಮ್ಯಾಜಿನೇಷನ್ ಬೇಕು, ಕಿತ್ತು ಇದರ ಮೇಲೆ ಇಟ್ಟಾಗ ಈ ಎರಡು ಕೈಗಳು ಏನಾಯಿತು, ಸೂಪರ್ ಇಂಪೋಸಿಬಲ್ ಆಯಿತು. ಅಂದರೆ ದಟ್ ಮಿರರ್ ಇಮೇಜ್ ಈಸ್ ಎಕ್ಸಾಕ್ಟ್ಲಿ ಸೂಪರ್ ಇಂಪೋಸಿಬಲ್ ವಿತ್ ದಿಸ್ ಹ್ಯಾಂಡ್. ಸೊ ದೇರ್ ಫೋರ್ ದೀಸ್ ಟು ಆರ್ ಕಾಲ್ಡ್ ಆಸ್ ವಾಟ್, ಎ ಕೈರಾಲ್. ಸೊ ಅದರಿಂದ ಕೈರಾಲಿಟಿ ಅಂದರೆ, ಕೈರಾಲ್ ಅಂದರೆ ಏನು, ನನಗೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಬೇಕು. ಅದೇ ರೀತಿ ಎ ಕೈರಾಲ್ ಅಂದರೆ ನಮಗೆ ಅವೆರಡು ಕೂಡ ಏನಾಗಬೇಕು, ಸೂಪರ್ ಇಂಪೋಸಿಬಲ್ ಆಗಬೇಕು. ಸೊ ಇದು ಎರಡು ಪಾಯಿಂಟನ್ನು ನಾವು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ. ನಾವೀಗ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗೆ ಅಪ್ಲೈ ಮಾಡುವಾಗ ಸೊ ಸ್ವಲ್ಪ ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ನೀವಿಲ್ಲಿ. ಸೊ ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ದ ಫಸ್ಟ್ ಎಕ್ಸಾಂಪಲ್ ಈಸ್ ಪ್ರೊಪೇನ್ ಟು ಆಲ್. I am taking the example of propane to all. So as you know that carbon will be the central atom. ಇಲ್ಲಿ ನಾನು ಒಂದು ಗ್ರೂಪ್ CH3, ಇನ್ನೊಂದು ಗ್ರೂಪ್ ಇಲ್ಲಿ CH3 and here hydrogen atom and this is OH. ಇದನ್ನು ಈ ಮಾಲಿಕ್ಯೂಲ್ ನಾನು 3 ಡೈಮೆನ್ಷನಲ್ ಆಗಿ ಈ ಮಾಲಿಕ್ಯೂಲ್ನ ಏನು ಮಾಡಿದ್ದೀನಿ, ಬರೆದಿದ್ದೀನಿ. ಈಗ ಈ ಮಾಲಿಕ್ಯೂಲ್ನ ಇದರ ಹತ್ರ ನಾನು ಒಂದು ಮಿರರ್ನ ಇಡ್ತೀನಿ, ಈ ರೀತಿ ಮಿರರ್ನ ಇಡ್ತೀನಿ. ಅದರ ಪಕ್ಕದಲ್ಲಿ ಮಿರರ್ ಇಟ್ಟಾಗ ಈ ಮಾಲಿಕ್ಯೂಲ್ನ ಇಮೇಜ್ ಹೇಗೆ ಬರುತ್ತೆ, ನನಗೆ ಉಲ್ಟಾ ಬರುತ್ತೆ. ಆಗ ನನಗೆ ಸ್ಟ್ರಕ್ಚರ್ ಏನಾಯಿತು, ಸಿ, ಇಲ್ಲಿ OH, ನಂತರ ಇಲ್ಲೇನು ಬರುತ್ತೆ CH3, ನಂತರ ಇಲ್ಲಿ CH3, ನಂತರ ಇಲ್ಲಿ H ಬರುತ್ತೆ. ಸೊ ದಿಸ್ ಈಸ್ ಸ್ಟ್ರಕ್ಚರ್ ನಂಬರ್ 1, ದಿಸ್ ಈಸ್ ಸ್ಟ್ರಕ್ಚರ್ ನಂಬರ್ 2. ಸೊ ನೀವಿಲ್ಲಿ ಈ ಎರಡು ನಾವು ಅಬ್ಸರ್ವ್ ಮಾಡಿರುವಾಗ ನಮಗೆ ಒಂದು ಪಾಯಿಂಟ್ ಇಲ್ಲಿ ತಿಳಿಯುತ್ತೆ. ಏನು ಪಾಯಿಂಟ್ ತಿಳಿಯುತ್ತೆ, ದಿಸ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ ಟು ಡಿಫ್ರೆಂಟ್ ಆಟಮ್ಸ್ ಆ್ಯಂಡ್ ಗ್ರೂಪ್ಸ್. ಆದರೆ ಒಂದು ಪಾಯಿಂಟ್ ಇದೆ, ಆದರೆ ನನಗಿಲ್ಲಿ ಡಿಫ್ರೆಂಟ್ ಆಟಮ್ಸ್ ಯಾವುದಿದೆ, ಒಂದು OH ಗ್ರೂಪ್ ಇದೆ, ಇನ್ನೊಂದು H ಇದೆ. ಆದರೆ ಎರಡು ಪೊಸಿಷನ್ನ ಯಾವುದು ನನಗೆ ಆಕ್ಯುಪೈ ಮಾಡ್ಕೊಂಡಿದೆ, CH3 ಗ್ರೂಪ್ ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ದಿಸ್ ಇಸ್ ನಾಟ್ ಆ್ಯನ್ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್. ನನಗೆ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಆಗಿರಬೇಕಾದ್ರೆ ನನಗಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ ಅಥವಾ ಆಟಮ್ಸ್ ಇರಬೇಕು. ಆದರೆ ಇಲ್ಲಿ ನನಗೆ ಒಂದು ಗ್ರೂಪ್ ಏನಾಗ್ತಾ ಇದೆ, ರಿಪೀಟ್ ಆಗೋದ್ರಿಂದ ಈ ಕಾರ್ಬನ್ ಆಟಮ್ ಏನಾಗಿರಲ್ಲ, ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಆಗಿರಲ್ಲ. ಈಗ ಈ ಇಮೇಜನ್ನು ನೀವು ಮತ್ತೆ ಪುನಃ ಏನು ಮಾಡಬೇಕು, ರೊಟೇಟ್ ಮಾಡಬೇಕು. ಸ್ವಲ್ಪ ಇಮ್ಯಾಜಿನೇಷನ್ ಬೇಕು ಇಲ್ಲಿ. ಇದೇ ಇಮೇಜನ್ನು ನಾನು ರೊಟೇಟ್ ಮಾಡಿದಾಗ ಸೊ ಎಷ್ಟಕ್ಕೆ ರೊಟೇಟ್ ಮಾಡ್ತೀನಿ, 180 ಡಿಗ್ರಿಲಿ ರೊಟೇಟ್ ಮಾಡ್ತೀನಿ. 180 ಡಿಗ್ರಿಯಲ್ಲಿ ರೊಟೇಟ್ ಮಾಡಿದಾಗ ಈ ಮಾಲಿಕ್ಯೂಲ್ ಏನಾಗುತ್ತೆ, ವಿಲ್ ಬಿ ಟರ್ನ್ಡ್ ಲೈಕ್ ದಿಸ್. ಇದೇ ಮಾಲಿಕ್ಯೂಲ್ನ 180 ಡಿಗ್ರಿ ರೊಟೇಟ್ ಮಾಡಿದಾಗ ನನ್ನ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಏನಾಯಿತು, ಸಿ, ನಂತರ ಇಲ್ಲಿ OH, ನಂತರ ಇಲ್ಲಿ ಆ್ಯಸ್ ಯೂಶ್ವಲ್ CH3, ಇಲ್ಲಿ ಏನು ಬರುತ್ತೆ CH3 ಬರುತ್ತೆ, ನಂತರ ಇಲ್ಲಿ ಹೈಡ್ರೋಜನ್ ಬರುತ್ತೆ. ದಿಸ್ ಈಸ್ ಸ್ಟ್ರಕ್ಚರ್ ನಂಬರ್ 3. ಸೊ ನೀವೀಗ ಸ್ಟ್ರಕ್ಚರ್ ನಂಬರ್ 1 ಮತ್ತು 3ನ ಸ್ವಲ್ಪ ಅಬ್ಸರ್ವ್ ಮಾಡಿ. ನಾನು ಈ ಸ್ಟ್ರಕ್ಚರ್ ನಂಬರ್ 3ನ ಕಿತ್ತುಬಿಟ್ಟು ಸ್ಟ್ರಕ್ಚರ್ ನಂಬರ್ 1 ಮೇಲೆ ಇಟ್ಟಾಗ ನನಗೇನಾಗುತ್ತೆ, ಈ OH, H ಮತ್ತು CH3 ಬಾಂಡ್ಗಳು ಪರ್ಫೆಕ್ಟಾಗಿ ಈ ಇಮೇಜ್ ಜೊತೆ ಏನಾಗುತ್ತೆ, ಸೂಪರ್ ಇಂಪೋಸಿಬಲ್ ಆಗುತ್ತೆ. ಸೊ ಸೂಪರ್ ಇಂಪೋಸಿಬಲ್ ಆಗೋದ್ರಿಂದ ದ ಸ್ಟ್ರಕ್ಚರ್ ನಂಬರ್ 1 ಆ್ಯಂಡ್ ಸ್ಟ್ರಕ್ಚರ್ ನಂಬರ್ 3 ಆರ್ ಕಾಲ್ಡ್ ಆಸ್ ಅ ಕೈರಾಲ್ ಆರ್ ಎ ಕೈರಾಲ್ ಅಂತಲೂ ಕರಿತೀವಿ, ಅಕಿರಾಲ್ ಅಂತಲೂ ಕರೀತಾರೆ. ಸೊ ಅದರಿಂದ ನನಗೆ ಸ್ಟ್ರಕ್ಚರ್ ನಂಬರ್ 1 ಆ್ಯಂಡ್ 3 ಆರ್ ನೋನ್ ಆಸ್ ಎ ಕೈರಾಲ್ ಮಾಲಿಕ್ಯೂಲ್ಸ್. ಅರ್ಥ ಆಗ್ತಿದೆ? ಅದೇ ರೀತಿ ನೀವು ಸ್ಟ್ರಕ್ಚರ್ ನಂಬರ್ 2ನ ನೀವೇನಾದರೂ ಕಿತ್ತು ಸ್ಟ್ರಕ್ಚರ್ ನಂಬರ್ 1 ಮೇಲಿಟ್ಟರೆ ಆಗ ನನಗಲ್ಲಿ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಸೂಪರ್ ಇಂಪೋಸಿಬಲ್ ಆಗಲ್ಲ. ಆಗ ನಾವು ಸ್ಟ್ರಕ್ಚರ್ ನಂಬರ್ 1 ಆ್ಯಂಡ್ 2ನ ಏನಂತ ಕರಿಬೋದು, ಕೈರಾಲ್ ಅಂತ ಕರಿಬೋದು. ಸೊ ಆದ್ದರಿಂದ ಬಟ್ ನಮ್ಮ ಕನ್ಸಿಡರೇಷನ್ ಓನ್ಲಿ ದ ಮಿರರ್ ಇಮೇಜ್ನ ರೊಟೇಟ್ ಮಾಡಿದಾಗ ಏನಾಗುತ್ತೆ. ಸೊ ಅದರಿಂದ ಸ್ಟ್ರಕ್ಚರ್ ನಂಬರ್ 1 ಮತ್ತು ಸ್ಟ್ರಕ್ಚರ್ ನಂಬರ್ 3 ಈ 3 ಸ್ಟ್ರಕ್ಚರ್ ಹೇಗೆ ಬಂತು, ನಮ್ಮ ಮಿರರ್ ಇಮೇಜನ್ನ 180 ಡಿಗ್ರಿ ರೊಟೇಟ್ ಮಾಡಿದಾಗ ಸ್ಟ್ರಕ್ಚರ್ ನಂಬರ್ 3 ಬಂದಿರೋದ್ರಿಂದ ಈ ಒಂದು ಸ್ಟ್ರಕ್ಚರ್ ಮತ್ತು ನಮ್ಮ ಮೇಯ್ನ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಎರಡು ಕೂಡ ಸೂಪರ್ ಇಂಪೋಸಿಬಲ್ ಆಗೋದ್ರಿಂದ ದ ಮಾಲಿಕ್ಯೂಲ್ಸ್ ಆರ್ ನೋನ್ ಆಸ್ ಎ ಕೈರಾಲ್ ಮಾಲಿಕ್ಯೂಲ್ಸ್. ಸೊ ಅದರಿಂದ I hope you understand this concept very well. The next example is butane to all. The second example is butane
ಟು ಆಲ್. ಸೊ ಬ್ಯೂಟೇನ್ ಟು ಆಲ್ನ ಸ್ಟ್ರಕ್ಚರ್ನ ಬರಿತೀನಿ ಇಲ್ಲಿ ನಾನು. ಕಾರ್ಬನ್, ಸೊ ಆ್ಯಸ್ ಯೂಶ್ವಲ್ ಇಲ್ಲಿ ಒಂದು ಹೈಡ್ರೋಜನ್, ನಂತರ ಇಲ್ಲಿ CH3, ಅದೇ ರೀತಿ ಇಲ್ಲಿ C2H5 ಆ್ಯಂಡ್ ಇಲ್ಲಿ OH. ಸೊ ಈಗ ಇಲ್ಲಿ ಈ ಒಂದು ಮಾಲಿಕ್ಯೂಲಲ್ಲಿ ಕಾರ್ಬನ್ ಏನಾಗಿದೆ, ಮೇಯ್ನ್ ಆಗಿ ನನಗೆ ಈಸ್ ಅಟ್ಯಾಚ್ಡ್ ಟು ಡಿಫ್ರೆಂಟ್ ಗ್ರೂಪ್ಸ್ ಆ್ಯಂಡ್ ಆಟಮ್ಸ್. ಸೊ ನನಗಿಲ್ಲಿ ಹೈಡ್ರೋಜನ್, CH3, C2H5, OH 4 ಡಿಫ್ರೆಂಟ್ ಆಗಿರೋದ್ರಿಂದ ದಿಸ್ ಕಾರ್ಬನ್ ಆಟಮ್ ಈಸ್ ಸೆಟ್ ಟು ಬಿ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್. ಸೊ ನಾನೀಗ ಈ ಕಾರ್ಬನ್ ಆಟಮ್ ಈ ಮಾಲಿಕ್ಯೂಲ್ಗೆ ಮಿರರ್ನ ಇಡ್ತೀನಿ. ಈ ರೀತಿ ಮಿರರ್ ಇಟ್ಟಾಗ ನನ್ನ ಸ್ಟ್ರಕ್ಚರ್ ಹೇಗೆ ಬರುತ್ತೆ, ಇಲ್ಲಿ OH ಆ್ಯಸ್ ಯೂಶ್ವಲ್, ಇಲ್ಲಿ ಏನು ಬರುತ್ತೆ H, ನಂತರ ಇಲ್ಲಿ C2H5, ನಂತರ ಇಲ್ಲಿ ಏನು ಬರುತ್ತೆ ನನಗೆ CH3 ಬರುತ್ತೆ. ಸೊ ದಿಸ್ ಇಸ್ ಸ್ಟ್ರಕ್ಚರ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಸ್ಟ್ರಕ್ಚರ್ ನಂಬರ್ 2. ಸೊ ಸ್ಟ್ರಕ್ಚರ್ ನಂಬರ್ 1 ಆ್ಯಂಡ್ ಸ್ಟ್ರಕ್ಚರ್ ನಂಬರ್ 2 ಅಲ್ಲಿ ಡಿಫ್ರೆನ್ಸ್ ಏನಿದೆ, ಓನ್ಲಿ ನನಗೆ CH3, C2H5 ಮತ್ತು Hನ ಪೊಸಿಷನ್ ಮಾತ್ರ ಏನಾಗ್ತಾ ಇದೆ, ಚೇಂಜ್ ಆಗಿದೆ, ಆ್ಯಸ್ ವೆಲ್ ಆಸ್ OHನ ಪೊಸಿಷನ್. ಸೊ ಈಗ ನಾನು ಈ ಒಂದು ಸೆಕೆಂಡ್ ಇಮೇಜ್ ಏನಿದೆ ಮಾಲಿಕ್ಯೂಲ್, ಇದನ್ನು ನಾನು 180 ಡಿಗ್ರಿ ರೊಟೇಟ್ ಮಾಡ್ತೀನಿ. ಐ ಆಮ್ ರೊಟೇಟಿಂಗ್ ದಿಸ್ ಮಾಲಿಕ್ಯೂಲ್ ಥ್ರೂ ಆ್ಯನ್ ಆ್ಯಂಗಲ್ ಆಫ್ 180 ಡಿಗ್ರಿ. ಆಗ ನನಗೆ ಸ್ಟ್ರಕ್ಚರ್ನ ಪೊಸಿಷನ್ ಅಥವಾ ಮಾಲಿಕ್ಯೂಲ್ಸ್ನ ಅಥವಾ ಗ್ರೂಪ್ಸ್ನ ಪೊಸಿಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಯಾವ ರೀತಿ ಚೇಂಜ್ ಆಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ಸಿ, ಇಲ್ಲಿ OH, ನಂತರ ಇಲ್ಲಿ ಏನು ಬರುತ್ತೆ, ಮೇಯ್ನಾಗಿ ಇಲ್ಲಿ ನನಗೆ CH3 ಬರುತ್ತೆ, ಅದೇ ರೀತಿ ಇಲ್ಲಿ C2H5 ಬರುತ್ತೆ, ಅದೇ ರೀತಿ ಇಲ್ಲಿ ನನಗೆ ಹೈಡ್ರೋಜನ್ ಬರುತ್ತೆ. ಸೊ ದಿಸ್ ಇಸ್ ಸ್ಟ್ರಕ್ಚರ್ ನಂಬರ್ 3. ಸೊ ಈ ಸ್ಟ್ರಕ್ಚರ್ ನಂಬರ್ 3ನ ಕಿತ್ಬಿಟ್ಟು ನಾನು ಸ್ಟ್ರಕ್ಚರ್ ನಂಬರ್ 1 ಮೇಲೆ ಇಟ್ಟಾಗ ಬೋತ್ ದ ಸ್ಟ್ರಕ್ಚರ್ಸ್ ಆರ್ ನಾನ್ ಸೂಪರ್ ಇಂಪೋಸಿಬಲ್. ಅಂದರೆ ಈ ಮಿರರ್ ಇಮೇಜು ಮತ್ತು ಈ ಸ್ಟ್ರಕ್ಚರ್ ಆಫ್ 1 ಏನಿದೆ, ಈ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಅವೆರಡರ ಮೇಲೆ ಇಟ್ಟಾಗ ನನಗೆ ಯಾವುದೇ ಕಾರಣಕ್ಕೂ ಕೂಡ ಸೂಪರ್ ಇಂಪೋಸಿಬಲ್ ಆಗಲ್ಲ. ಸೊ ಅಂತಹ ಒಂದು ಪ್ರಾಪರ್ಟಿನ ನಾವೇನಂತ ಕರಿತೀವಿ, ಕೈರಾಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಅಥವಾ ಕೈರಾಲಿಟಿ ಅಂತ ನಾವಿಲ್ಲಿ ಕರಿತೀವಿ. ಈಗ ಇಲ್ಲಿ ಒಂದು ಮಾಡೆಲ್ನ ನಾನಿಲ್ಲಿ ಹಾಕಿದ್ದೀನಿ, ಮಾಡೆಲ್ನ ನಾನಿಲ್ಲಿ ಬರೆದಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಇದನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ದ ಬ್ಲ್ಯಾಕ್ ಬಾಲ್ ಈಸ್ ಕಾರ್ಬನ್, ಇದು ಹೈಡ್ರೋಜನ್, ಇದು ನನಗೆ C2H5, ಈ ಬಾಲ್ CH3, ಇದು ನನಗೆ OH, ಇದು ನನಗೆ ಸ್ಟ್ರಕ್ಚರ್ ನಂಬರ್ 1. ಇಲ್ಲಿ ಈ ಸ್ಟ್ರಕ್ಚರ್ ನಂಬರ್ 1 ಇದಕ್ಕೆ ನಾನು ಮಿರರ್ ಇಟ್ಟಾಗ ಏನಾಗುತ್ತೆ, ಸ್ಟ್ರಕ್ಚರ್ ನಂಬರ್ 2 ಬರುತ್ತೆ. ಅಲ್ಲಿ ಹೇಗೆ ಬರುತ್ತೆ, ಸ್ಟ್ರಕ್ಚರ್ ನಂಬರ್ 2 ವಿಲ್ ಬಿ ಲೈಕ್ ದಿಸ್, ಈ ರೀತಿ ಬರುತ್ತೆ. ಈಗ ಇಲ್ಲಿ ನೋಡ್ಕೊಳ್ಳಿ, ಇದು OH, ಇದು H, ಇದು ನನಗೆ ಯಾವುದು C2H5 ಆ್ಯಂಡ್ ದಿಸ್ ಒನ್ ಈಸ್ CH3. ಈಗ ಈ ಒಂದು ಮಿರರ್ ಇಮೇಜನ್ನು ನಾನೇನು ಮಾಡಬೇಕು, ರೊಟೇಟ್ ಮಾಡಬೇಕು. ಇದನ್ನು ನಾನು ಹೀಗೆ ರೊಟೇಟ್ ಮಾಡುವಾಗ, ಸೊ ಫಸ್ಟ್ ನಾನು 90 ಡಿಗ್ರಿ ರೊಟೇಟ್ ಮಾಡ್ತೀನಿ, ನಂತರ ಮತ್ತೆ ಪುನಃ 180 ಡಿಗ್ರಿ ರೊಟೇಟ್ ಮಾಡಿದಾಗ ಸೊ ನನಗಿಲ್ಲಿ ಸ್ಟ್ರಕ್ಚರ್ ಬಂತು. ಈ ಸ್ಟ್ರಕ್ಚರಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು, ಸ್ವಲ್ಪ ರಾಂಗ್ ಆಗಿದೆ, ಸಾರಿ. ಇಲ್ಲಿ ನನಗೆ ಆ್ಯಸ್ ಯೂಶ್ವಲ್ ಇಲ್ಲಿ H ಬರುತ್ತೆ, ಅದೇ ರೀತಿ ಇಲ್ಲಿ ನನಗೆ CH3 ಬರುತ್ತೆ. ಸೊ ಈಗ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಸ್ಟ್ರಕ್ಚರ್ ನನಗೆ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇದನ್ನು ಕಿತ್ತು ನಾನು ಇದರ ಮೇಲೆ ಇಟ್ಟಾಗ ನನಗೆ ಯಾವುದೇ ಕಾರಣಕ್ಕೂ ಕೂಡ ಅವುಗಳ ಸೂಪರ್ ಇಂಪೋಸಿಬಲ್ ತೋರಿಸಲ್ಲ. ಸೊ ದೇರ್ ಫೋರ್ ದ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ಕೈರಾಲ್ ಮಾಲಿಕ್ಯೂಲ್ಸ್. ಸೊ ದ ಡಿಫ್ರೆನ್ಸ್ ಈಸ್ ವೆರಿ ಸಿಂಪಲ್. ಸೂಪರ್ ಇಂಪೋಸಿಬಲ್ ಆಯಿತು ಅಂದರೆ ಎ ಕೈರಾಲ್, ಅದೇ ರೀತಿ ಸೂಪರ್ ಇಂಪೋಸಿಬಲ್ ಆಗಿಲ್ಲ ಅಂದರೆ ಅದನ್ನು ನಾವು ಕೈರಾಲ್ ಅಂತ ಕರಿತೀವಿ. ದ ನೆಕ್ಸ್ಟ್ ಡೆಫಿನೇಷನ್ ಈಸ್ enantiomers. ಏನು enantiomers ಅಂದರೆ, ಮೇಯ್ನಾಗಿ ನನಗೆ ದ ಆಪ್ಟಿಕಲ್ ಐಸೋಮರ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್ ಆರ್ ಕಾಲ್ಡ್ ಆಸ್ enantiomers. ಅಂದರೆ ಆಪ್ಟಿಕಲ್ ಐಸೋಮರ್ಸ್ಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಆ ಎರಡು ಆಪ್ಟಿಕಲ್ ಐಸೋಮರ್ಸ್ಗಳು ನನಗೆ ಅವುಗಳ ಮಿರರ್ ಇಮೇಜ್ ಸೂಪರ್ ಇಂಪೋಸಿಬಲ್ ಆಗಿಲ್ಲ ಅಂದರೆ ಅವುಗಳನ್ನ ನಾವೇನಂತ ಕರಿತೀವಿ, enantiomers ಅಂತ ಕರಿತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಳ್ಳೋಣ. ಇಲ್ಲಿ ನಾನು ಕಾರ್ಬನ್, ಇಲ್ಲಿ ನಾನು ಫಸ್ಟ್ ಒನ್ ಈಸ್ ಬ್ರೋಮಿನ್, ನಂತರ ಇಲ್ಲಿ ಹೈಡ್ರೋಜನ್, ಇಲ್ಲಿ ಕ್ಲೋರಿನ್, ಇಲ್ಲಿ ಅಯೋಡಿನ್. ದ ಕಾಂಪೌಂಡ್, ಇಲ್ಲಿ ಕಾರ್ಬನ್ ಆಟಮ್ is attached to 4 different atoms. So therefore this carbon atom is asymmetric carbon atom. The molecule name is bromochloroiodomethane. bromochloroiodomethane. ಈ ಮಾಲಿಕ್ಯೂಲ್ಗೆ ನಾನು ಇಲ್ಲಿ ಮಿರರ್ ಇಟ್ಟಾಗ ನನಗೇನಾಗುತ್ತೆ, ಇಲ್ಲಿ ಸ್ಟ್ರಕ್ಚರ್ ಕಾರ್ಬನ್,
ನನಗೆ ಬ್ರೋಮಿನ್ನ ಪೊಸಿಷನ್ ಹಾಗೆ ಉಳ್ಕೊಳ್ಳುತ್ತೆ. ಆದರೆ ಪೊಸಿಷನ್ ಆಫ್ ಅದರ್ ಆಟಮ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇಲ್ಲಿ ನನಗೆ ಇಲ್ಲಿ Cl ಹಾಗೆ ಉಳ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ ಯಾವುದು ಬರುತ್ತೆ, ನನಗೆ ಹೈಡ್ರೋಜನ್ ಆಟಮ್ ಬರುತ್ತೆ. ಸೊ ಅದರಿಂದ ದ ಪೊಸಿಷನ್ ಏನಾಗಿದೆ, ಚೇಂಜ್ ಆಗಿದೆ. ಸೊ ಇಲ್ಲಿ ಬಾಂಡ್, ಡಾಟೆಡ್ ಬಾಂಡ್. ಸೊ ಪೊಸಿಷನ್ ಆಫ್ ದಿ ಆಟಮ್ಸ್ ಚೇಂಜ್ ಆಗಿದೆ. ಸೊ ಇಲ್ಲಿ ಈ ಒಂದು ಮಾಲಿಕ್ಯೂಲ್ ಅಥವಾ ಈ ಮಿರರ್ ಇಮೇಜ್ನ ಕಿತ್ತು ನಾನು ಇದರ ಮೇಲಿಟ್ಟರೆ ಅವೆರಡೂ ಕೂಡ ನನಗೇನಾಗಲ್ಲ, ಸೂಪರ್ ಇಂಪೋಸಿಬಲ್ ಆಗದೇ ಇರೋದ್ರಿಂದ ಈ ಎರಡು ಪೇರ್ಗಳನ್ನು ನಾವೇನಂತ ಕರಿತೀವಿ, ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಸೊ ಒನ್ಸ್ ಅಗೈನ್, ವಾಟ್ ಈಸ್ ಎನಾನ್ಶಿಯೋಮರ್ಸ್? ಸೊ ಎನಾನ್ಶಿಯೋಮರ್ಸ್ are the optical isomers which are having the non-superimposable mirror images. So one example ಕೊಟ್ಟಿದ್ದೀನಿ. So bromo, chloro, iodo, methane. So this is a simple example for this phenomena. The next definition is racemic mixture. The next definition is racemic mixture. ಏನು racemic mixture ಅಂದರೆ, ಸೊ ನನಗೆ ಎರಡು ಐಸೋಮರ್ಸ್ಗಳು ಆಪ್ಟಿಕಲ್ ಅಥವಾ ಎರಡು ಎನಾನ್ಶಿಯೋಮರ್ಸ್ಗಳದ್ದು ಈಕ್ವಲ್ ಅಮೌಂಟ್ ಇದ್ದಾಗ, ಸೊ ಅದನ್ನು ನಾವೇನಂತ ಕರಿತೀವಿ, racemic mixture ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಈಕ್ವಲ್ ಅಮೌಂಟ್ ಆಫ್ ಎನಾನ್ಶಿಯೋಮರ್ಸ್ ಇಸ್ ಕಾಲ್ಡ್ ಆಸ್ racemic mixture. ಸೊ ಆ್ಯಕ್ಚುಲಿ racemic mixtureನ ನಾವು ಯಾವ ರೀತಿ ಬರಿತೀವಿ ಅಥವಾ ಡಿನೋಟ್ ಮಾಡ್ತೀವಿ, ಇಟ್ ಈಸ್ ಡಿನೋಟೆಡ್ ಬೈ ಪ್ಲಸ್ ಆರ್ ಮೈನಸ್, ಆರ್ ಇದನ್ನು ನಾವೇನಂತ ಬರಿಬೋದು, DL ಅಂತ ಬರಿಬೋದು. ಮೇನ್ ಪಾಯಿಂಟ್ ಆಫ್ racemic mixture ಏನು, ನನಗೆ racemic mixture ಇರುವಂತಹ ಒಂದು ಸಬ್ಸ್ಟೆನ್ಸು ನನಗೆ ಯಾವುದೇ ಕಾರಣಕ್ಕೂ ಕೂಡ ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸಲ್ಲ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಅನ್ ಆಪ್ಟಿಕಲಿ ಇನ್ಆಕ್ಟಿವ್. ಅಂದರೆ ಅದರ ಮೂಲಕ ನೀವು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿದರೆ ನನಗೆ ಹೊರಗಡೆ ಬರುವಾಗ ಯಾವುದೇ ರೀತಿಯಾದಂಥ ಡಿವಿಯೇಷನ್ಸ್ ನಾನು ತೋರಿಸಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ racemic mixture. ಸೊ ದೇರ್ ಫೋರ್ ಇಟ್ ಈಸ್ ಅನ್ ಆಪ್ಟಿಕಲಿ ಇನ್ಆಕ್ಟಿವ್. ಸೊ ಅದೇ ರೀತಿ ಒಂದು ಮಿಕ್ಸರಿಂದ, ಅಂದರೆ ಒಂದು ಎನಾನ್ಶಿಯೋಮರಿಂದ ಈ ಒಂದು racemic mixture ಆಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ, ರೆಸಿಮೈಸೇಷನ್ ಅಂತ ಕರಿತೀವಿ. ಸೊ ರೆಸಿಮೈಸೇಷನ್, ಸೊ ವಾಟ್ ಈಸ್ ರೆಸಿಮೈಸೇಷನ್ ಅಂದರೆ, ಇಟ್ ಈಸ್ ದಿ ಕನ್ವರ್ಷನ್ ಆಫ್ ಒನ್ ಎನಾನ್ಶಿಯೋಮರ್. ಆ ಒನ್ ಎನಾನ್ಶಿಯೋಮರ್ ಏನಾಗಿರ್ಬೋದು, ಪ್ಲಸ್ ಅಥವಾ ಮೈನಸ್ ಆಗಿರ್ಬೋದು. ನಾನು ಪ್ಲಸ್ ಅಥವಾ ಮೈನಸ್ನ ತಗೊಂಡು ಇದನ್ನು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ಪ್ಲಸ್ ಆರ್ ಮೈನಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದರೆ ಒಂದು racemic mixture ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ, ರೆಸಿಮೈಸೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಅನದರ್ ಡೆಫಿನೇಷನ್. ಇನ್ನೊಂದು ಡೆಫಿನೇಷನ್ ಇದೆ, ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್. ಸೊ ರಿಟೆನ್ಷನ್ ಏನು, ರಿಟೆನ್ಷನ್ ಅಂದರೆ, ಸೊ ನನಗೆ ಒಂದು ಮಾಲಿಕ್ಯೂಲ್ ಕೆಮಿಕಲ್ ರಿಯಾಕ್ಷನ್ನ ಅಂಡರ್ಗೋನ್ ಆದಾಗ ನನಗಲ್ಲಿ ಡಿಫ್ರೆಂಟ್ ಚೇಂಜಸ್ಗಳಾಗ್ಬೋದು. ಸೊ ನನಗೆ ಮೇಯ್ನಾಗಿ ನಾವು ಸ್ಟ್ರಕ್ಚರ್ನ ಕನ್ಸಿಡರ್ ಮಾಡಿದರೆ ನನಗೆ ಆ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ ಚೇಂಜ್ ಆಗಲೂಬಹುದು ಅಥವಾ ಆಗದೇನೂ ಇರಬಹುದು. ಸೊ ನನಗೆ ಒಂದು ಪಕ್ಷ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್, ಇಫ್ ದ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ ರಿಮೈನ್ಸ್ ಸೇಮ್ ಆಸ್ ದ್ಯಾಟ್ ಆಫ್ ದಿ ರಿಯಾಕ್ಟೆಂಟ್, ನಿಮ್ಮ ರಿಯಾಕ್ಟೆಂಟಿನ ಸ್ಟ್ರಕ್ಚರ್ನ ಏನಿತ್ತು ಅದರ ಪ್ರಕಾರನೇ ನಿಮಗೆ ನಿಮ್ಮ ಪ್ರಾಡಕ್ಟ್ನ ಸ್ಟ್ರಕ್ಚರ್ ಇತ್ತು ಅಂದರೆ, ಸೊ ಆಗ ನಾವು ಅದನ್ನು ಏನಂತ ಕರಿತೀವಿ, ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಳ್ಳಿ. ಇಲ್ಲಿ ಸಿ ಆ್ಯಸ್ ಯೂಶ್ವಲ್, ಎ, ಬಿ, ಸಿ ಆ್ಯಂಡ್ ಎಕ್ಸ್. ಸೊ ಎಕ್ಸ್, ಸೊ ಇಲ್ಲಿ ಎಕ್ಸ್ ವಿಲ್ ಬಿ ದ ಲೀವಿಂಗ್ ಗ್ರೂಪ್. ಸೊ ಇದಕ್ಕೆ ನಾನು ವೈನ ಆ್ಯಡ್ ಮಾಡ್ತೀನಿ. ಸೊ ಇಟ್ ಈಸ್ ಮೋರ್ ಪವರ್ಫುಲ್ ಒಂದು ಗ್ರೂಪು. ಸೊ ವೈನ ಆ್ಯಡ್ ಮಾಡಿದಾಗ ನನಗೆ ಎಕ್ಸ್ ಹೊರಗಡೆ ಬರುತ್ತೆ. ಆಗ ನನ್ನ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ ವಿಲ್ ಬಿ ಆ್ಯಸ್ ಈಸ್ ಎ, ಬಿ, ಸಿ ಆ್ಯಂಡ್ ವೈ. ಸೊ ನನಗೆ ಈ ಸ್ಟ್ರಕ್ಚರ್ನ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ನನಗೆ ಎ, ಬಿ, ಸಿಯ ಪೊಸಿಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ. ಆದರೆ ಏನು ಚೇಂಜ್ ಆಗಿದೆ, ಎಕ್ಸಿನ ಪೊಸಿಷನಲ್ಲಿ ವೈ ಬಂದಿದೆ. ಸೊ ಅದರಿಂದ ನನಗೆ ಓವರ್ ಆಲ್ ದ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ ರಿಮೈನ್ ಸೇಮ್. ಸೊ ಇದನ್ನು ನಾವೇನಂತ ಕರಿತೀವಿ, ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಇದು ಇನ್ನೊಂದು ಸಿಂಪಲ್ ಬೇಸಿಕ್ ಡೆಫಿನೇಷನ್. ಅದೇ ರೀತಿ ನೆಕ್ಸ್ಟ್ ಒನ್ ಈಸ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಸೊ ಏನು ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂದರೆ, ಮೇಯ್ನಾಗಿ ನನಗೆ ಆಫ್ಟರ್ ದಿ ಕೆಮಿಕಲ್ ರಿಯಾಕ್ಷನ್ ನನಗೆ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಕಂಪ್ಲೀಟಾಗಿ ಚೇಂಜ್ ಆಗಿದ್ದರೆ, ಇನ್ವರ್ಟ್ ಆಗಿದ್ದರೆ, ಆಗ ನಾವು ಅದನ್ನು ಏನಂತ ಕರಿತೀವಿ, ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಈಗ ಇಲ್ಲಿ ಒಂದು ಸಿಂಪಲ್ ಇದೇ ರೀತಿಯಾದಂಥ ಒಂದು ಜನರಲ್ ಇಕ್ವೇಷನ್ ಬರೀತೀವಿ. ಸಿ, ಎ, ಬಿ, ಸಿ ಆ್ಯಂಡ್ ಎಕ್ಸ್. ಸೊ ಇಲ್ಲಿ ನನಗೆ ವೈ
ಬ್ಯಾಕ್ ಸೈಡಿಂದ ಅಟ್ಯಾಕ್ ಆಗುತ್ತೆ. ಸೊ ಐ ಆಮ್ ಆ್ಯಡಿಂಗ್ ದಿ ವೈ, ಇಟ್ ಈಸ್ ಅ ರಿಯೇಜೆಂಟ್. ಇದು ನನಗೆ ಬ್ಯಾಕ್ ಸೈಡಿಂದ ಅಟ್ಯಾಕ್ ಆದಾಗ ನನಗೆ ಎಕ್ಸ್ ಏನಾಗುತ್ತೆ, ಹೊರಗಡೆ ಬಂದಾಗ ನನಗಿಲ್ಲಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಸಿ ಇಲ್ಲಿ ಎ, ಇಲ್ಲಿ ನನಗೆ ಇಲ್ಲಿ ವೈ ಬರುತ್ತೆ, ನಂತರ ಇಲ್ಲಿ ಸಿ, ನಂತರ ಇಲ್ಲಿ ಸಿ, ನಂತರ ಇಲ್ಲಿ ಏನು ಬರುತ್ತೆ, ಬಿ ಬರುತ್ತೆ. ಸೊ ಆದ್ದರಿಂದ ಇಲ್ಲಿ ನನಗೆ ಈ ಒಂದು ಸಿಂಪಲ್ ಜನರಲ್ ರಿಯಾಕ್ಷನಲ್ಲಿ ದ ಪೊಸಿಷನ್ ಆಫ್ ಎ ಬಿ ಸಿ ಏನಾಗಿದೆ, ಚೇಂಜ್ ಆಗಿದೆ. ಎ ಬಿ ಸಿ ನನ್ನ ಮೈನ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಥರ ಇಲ್ಲ. ಅದೇ ರೀತಿ ನನಗೆ ಬಿಯ ಪೊಸಿಷನ್ ವಿಲ್ ಬಿ ಆಕ್ಯುಪೈಡ್ ಬೈ ದಿ ನ್ಯೂ ಮಾಲಿಕ್ಯೂಲ್ ಆರ್ ನ್ಯೂ ಗ್ರೂಪ್, ದಟ್ ಇಸ್ ವೈ. ಸೊ ದೇರ್ ಫೋರ್ ಇಲ್ಲಿ ನನಗೆ ಕಂಪ್ಲೀಟ್ ಸ್ಟ್ರಕ್ಚರ್ ಇನ್ವರ್ಟ್ ಆಗಿರೋದ್ರಿಂದ ಅದನ್ನು ನಾವೇನಂತ ಕರಿತೀವಿ, ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಜನರಲ್ ಆಗಿ ನಾವು ಹೇಳೋದಂತಾದರೆ ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ನನಗೆ 3 ರೀತಿಯಾದಂತಹ ಪ್ರೋಸೆಸ್ಗಳಾಗ್ಬೋದು. ಒಂದು ಪ್ರೋಸೆಸ್ ಏನಾಗ್ಬೋದು, ನನಗೆ ಆ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಅಥವಾ ಕಾನ್ಫಿಗರೇಷನ್ ಸೇಮ್ ಆಗಿರ್ಬೋದು, ಅದನ್ನು ನಾವೇನಂತ ಕರಿತೀವಿ, ರಿಟೆನ್ಷನ್ ಅಂತ ಕರಿತೀವಿ. ಇನ್ನೊಂದು ಪ್ರೋಸೆಸ್ಸಲ್ಲಿ ನನಗೆ ಅದರದ್ದು ಕಾನ್ಫಿಗರೇಷನ್ ಏನಾಗ್ಬೋದು, ಚೇಂಜ್ ಆಗ್ಬೋದು, ಅಂದರೆ ಸ್ಟ್ರಕ್ಚರ್ ಇನ್ವರ್ಟ್ ಆಗ್ಬೋದು, ಅದನ್ನು ನಾವೇನಂತ ಕರಿತೀವಿ, ಇನ್ವರ್ಷನ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಪ್ರೋಸೆಸ್ಸಲ್ಲಿ ಐ ಆಮ್ ಗೆಟಿಂಗ್ ಎ ರೆಸಿಮಿಕ್ ಮಿಕ್ಸ್ಚರ್. ರೆಸಿಮಿಕ್ ಮಿಕ್ಸ್ಚರ್ ಅಂದರೆ ಇಟ್ ಈಸ್ ಎ ಈಕ್ವಲ್ ಅಮೌಂಟ್ ಆಫ್ ದಿ ಎನಾನ್ಶಿಯೋಮರ್ಸ್, ಒಂದು ಪ್ಲಸ್ ಮತ್ತು ಇನ್ನೊಂದು ಮೈನಸ್, ಇವೆರಡೂ ಕೂಡ ನನಗೆ 50% 50% ಇತ್ತು ಅಂದರೆ ಆಗ ನನಗೆ ಅದನ್ನು ಏನಂತ ಕರಿತೀವಿ, ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಈ 3 ಪ್ರೋಸೆಸ್ಗಳು ನನಗೆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ನನಗೆ ಅದು ಇನ್ವಾಲ್ವ್ ಆಗ್ಬೋದು. ಸೊ ಇದಿಷ್ಟು ಪಾಯಿಂಟನ್ನು ನಾವು ಬೇಸಿಸ್ ಆಗಿಟ್ಕೊಂಡು ನಾವೀಗ SN1 ಮತ್ತು SN2 ರಿಯಾಕ್ಷನ್ಸ್ಗಳಲ್ಲಿ ಯಾವ ರೀತಿ ನನಗೆ ಪ್ರೋಸೆಸ್ಗಳಾಗುತ್ತೆ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ SN1ನಲ್ಲಿ ದೇರ್ ಇಸ್ ಎ ಏನಾಗುತ್ತೆ, ರಿಟೆನ್ಷನ್. ಸೊ ನನಗೆ ರಿಟೆನ್ಷನ್ ಅಲ್ಲ, ದೇರ್ ಇಸ್ ಆನ್ ರೆಸಿಮಿಕ್ ಮಿಕ್ಸ್ಚರ್ ಫಾರ್ಮೇಷನ್ ಆಗುತ್ತೆ. ಅದು ಹೇಗೆ ರೆಸಿಮಿಕ್ ಮಿಕ್ಸ್ಚರ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದೇ ರೀತಿ SN2 ಅಲ್ಲಿ ಆ್ಯಸ್ ಯೂಶ್ವಲ್ ಹೇಳಿದ್ದೀನಿ, ನನಗೆ ಮಾಲಿಕ್ಯೂಲ್ ಏನಾಗುತ್ತೆ, ಇನ್ವರ್ಟ್ ಆಗುತ್ತೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ವಾಲ್ಡನ್ ಇನ್ವರ್ಷನ್. ಸೊ ಇದು 2 ಪ್ರೋಸೆಸ್ನ ಒಂದು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇರುವಂತಹ ಒಂದು ಮಾಲಿಕ್ಯೂಲಿಗೆ ಅದನ್ನು ಅಪ್ಲೈ ಮಾಡಿದಾಗ ಹೇಗಾಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಅದನ್ನು ನಾನೀಗ ನಿಮಗೆ ನೆಕ್ಸ್ಟಲ್ಲಿ ಹೇಳ್ಕೊಡ್ತೀನಿ. ಸ್ಟೀರಿಯೋ ಕೆಮಿಸ್ಟ್ರಿ ಆಫ್ SN1 ರಿಯಾಕ್ಷನ್. SN1 ರಿಯಾಕ್ಷನ್ನ ಸ್ಟೀರಿಯೋ ಕೆಮಿಸ್ಟ್ರಿ ಹೇಗಾಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಮೇಯ್ನಾಗಿ ನಾವಿಲ್ಲಿ ಒಂದು ಎಕ್ಸಾಂಪಲ್ ತಗೋತೀವಿ, 2-bromobutane. ಎಕ್ಸಾಂಪಲ್ 2-bromobutane. ಇಲ್ಲಿ Br, ನಂತರ ಇಲ್ಲಿ CH3, ನಂತರ ಇಲ್ಲಿ C2H5, ಅದೇ ರೀತಿ ಇಲ್ಲಿ ಹೈಡ್ರೋಜನ್. ಸೊ ದಿಸ್ ಕಾಂಪೌಂಡ್ is a 2-bromobutane. So all the groups and atoms are different. So therefore this carbon atom is asymmetric carbon atom. As you already know that in SN1 reaction mechanism na explain ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪಲ್ಲಿ there is a formation of a carbocation. ಯಾವ ಕಾರ್ಬೋಕ್ಯಾಟಯನ್ ಆಗುತ್ತೆ, ಟರ್ಷರಿ ಕಾರ್ಬೋಕ್ಯಾಟಯನ್. ಸಿಮಿಲರ್ಲಿ ಇದು ಕೂಡ ಈ ಕಾರ್ಬನ್ ಆಟಮ್ ಈಸ್ ಟರ್ಷರಿ ಕಾರ್ಬನ್ ಆಟಮ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟ್ ಸ್ಟೆಪ್ಪಲ್ಲಿ ಅಯೋನೈಸೇಷನ್ ಆಗಿ ಸೊ ನನಗೆ ಏನಾಗುತ್ತೆ ಫಾರ್ಮೇಷನ್ ಸಿ, ನಂತರ ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, ಮೇಯ್ನಾಗಿ ಇಲ್ಲಿ CH3. ಅದೇ ರೀತಿ ಇನ್ನೊಂದು ಕಡೆ ಏನು ಫಾರ್ಮೇಷನ್ ಆಗುತ್ತೆ, C2H5 ಫಾರ್ಮೇಷನ್ ಆಗುತ್ತೆ, C2H5 ಬರುತ್ತೆ. ಅದೇ ರೀತಿ ಇನ್ನೊಂದು ಕಡೆ ನನಗೇನಿರ್ಬೋದು, ಹೈಡ್ರೋಜನ್ ಇರುತ್ತೆ. ಸೊ ಇಲ್ಲಿ ನನಗೆ ದಿಸ್ ಕಾರ್ಬನ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಸೊ ನನಗೆ ಒಂದು ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಯಿತು. ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್. ಪ್ಲಸ್ ಇಲ್ಲಿ ಏನಾಗಿರುತ್ತೆ, Br ಮೈನಸ್. ಸೊ ನನಗೆ ಇಟ್ ಈಸ್ ದಿ ಫಸ್ಟ್ ಸ್ಟೆಪ್ ಆಫ್ SN1 ರಿಯಾಕ್ಷನ್. ಸೊ ನನಗೆ ಈ ಕಾರ್ಬೋಕ್ಯಾಟಯಾನ್ನ ನೀವು ಅಬ್ಸರ್ವ್ ಮಾಡಿರುವಾಗ ಈ ಕಾರ್ಬೋಕ್ಯಾಟಯಾನ್ ಈಸ್ ಅ ಪ್ಲೇನಾರ್ ಮಾಲಿಕ್ಯೂಲ್. ಇದು ನನಗೊಂದು ಪ್ಲೇನಾರ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ಈ ಪ್ಲೇನಾರ್ ಮಾಲಿಕ್ಯೂಲ್ನ ನಾನು ಇಲ್ಲಿ ಬರ್ಕೋತೀನಿ, ಸಿ, ಇಲ್ಲಿ CH3, ಅದೇ ರೀತಿ ಇಲ್ಲಿ H, ಅದೇ ರೀತಿ ಇಲ್ಲಿ C2H5 ಪಾಸಿಟಿವ್ ಚಾರ್ಜ್. ಸೊ ದಿಸ್ ಈಸ್ ದಿ ಪ್ಲೇನಾರ್ ಮಾಲಿಕ್ಯೂಲ್. ಈಗ ಈ ಪ್ಲೇನಾರ್ ಮಾಲಿಕ್ಯೂಲಿಗೆ ನಾನು ಏನನ್ನು ಇದು ಮಾಡಬೇಕು, OH ಮೈನಸ್ನ ಅಟ್ಯಾಕ್ ಮಾಡಬೇಕು. ಸೊ ಹೈಡ್ರಾಕ್ಸೈಡ್ ಅಯಾನ್. ಸೊ ನಾವು ಪ್ಲೇನಾರ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಹೈಡ್ರಾಕ್ಸೈಡ್ ಅಯಾನ್ ಇಟ್ ಮೇ ಅಟ್ಯಾಕ್ ಫ್ರಮ್ ದಿ ಫ್ರಂಟ್ ಸೈಡ್ ಆರ್ ಇಟ್ ಮೇ ಅಟ್ಯಾಕ್ ಫ್ರಮ್ ದಿ ಬ್ಯಾಕ್ ಸೈಡ್. ಅಂದರೆ ನನಗೆ ಪ್ಲೇನಾರ್ ಮಾಲಿಕ್ಯೂಲ್ ಇರೋದ್ರಿಂದ ನನಗೆ ಅದರದ್ದು ಎಲ್ಲ ಕಡೆ ಆ್ಯಂಗಲ್ ಸೇಮ್ ಆಗಿರೋದ್ರಿಂದ ನನಗೆ OH ಮೈನಸ್ ಫ್ರಂಟ್ ಸೈಡ್ ಈ ಕಡೆಯೂ ಅಟ್ಯಾಕ್ ಆಗ್ಬೋದು, ಈ ಕಡೆಯೂ ಅಟ್ಯಾಕ್ ಆಗ್ಬೋದು. ಒಂದು ಪಕ್ಷ OH ಮೈನಸ್ ನನಗೆ ಈ ಕಡೆಯಿಂದ ಅಟ್ಯಾಕ್ ಆಯಿತು ಅಂದರೆ ನನ್ನ ಸ್ಟ್ರಕ್ಚರ್ ಏನಾಗುತ್ತೆ, ಸಿ ಆ್ಯಸ್ ಯೂಶ್ವಲ್ ಇಲ್ಲಿ ಏನು ಬರುತ್ತೆ,
CH3 ಬರುತ್ತೆ, ಇಲ್ಲಿ ಇಲ್ಲಿ CH3 ಬರುತ್ತೆ. ಅದೇ ರೀತಿ ಇಲ್ಲಿ ನನಗೆ ಹೈಡ್ರೋಜನ್, ಅದೇ ರೀತಿ ಇಲ್ಲಿ ಏನು ಬರುತ್ತೆ C2H5, ನಂತರ ಇಲ್ಲಿ OH. ದಿಸ್ ಈಸ್ ಒನ್ ಪ್ರಾಡಕ್ಟ್. ಇಫ್ OH ಮೈನಸ್ ನನಗೆ ಬ್ಯಾಕ್ ಸೈಡಿಂದ ಅಟ್ಯಾಕ್ ಆಯಿತು ಅಂದರೆ, ಈ ರೀತಿ ಅಟ್ಯಾಕ್ ಆದಾಗ ನನಗೆ ಮಾಲಿಕ್ಯೂಲ್ ಏನಾಗುತ್ತೆ C, ಇಲ್ಲಿ CH3, ನಂತರ ಇಲ್ಲಿ OH, ನಂತರ ಇಲ್ಲೇನು ಬರುತ್ತೆ C2H5 ಬರುತ್ತೆ, ನಂತರ ಇಲ್ಲಿ ಹೈಡ್ರೋಜನ್ ಬರುತ್ತೆ. ಸೊ ನನಗೆ ಸ್ಟ್ರಕ್ಚರ್ ಈಗ ಇದು ಮಾಲಿಕ್ಯೂಲ್ ನಂಬರ್ 1, ದಿಸ್ ಇಸ್ ಮಾಲಿಕ್ಯೂಲ್ ನಂಬರ್ 2. ಸೊ ಆದ್ದರಿಂದ ನನಗೆ ಫಸ್ಟ್ ಸ್ಟೆಪ್ಪಲ್ಲಿ ಅಯೋನೈಸೇಷನ್ ಆಗಿ ಪ್ಲೇನಾರ್ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗಿದೆ. ಸೊ ಪ್ಲೇನಾರ್ ಕಾರ್ಬೋಕ್ಯಾಟಯಾನ್ ಆಗಿರೋದ್ರಿಂದ ನನಗೆ OH ಮೈನಸ್ may attack from back side or front side. If attacks from the front side, I am getting the structure number 2. Similarly, if it attacks from the back side, I am getting the structure number 1. So here the structure number 1 ಮತ್ತು 2 ನ ಪರ್ಸೆಂಟೇಜ್ ಎಕ್ಸಾಕ್ಟ್ ಆಗಿ ಈಕ್ವಲ್ ಆಗಿರುತ್ತೆ. ಅಂದರೆ 50% ಆಫ್ ಸ್ಟ್ರಕ್ಚರ್ ನಂಬರ್ 1, ಸಿಮಿಲರ್ಲಿ 50% ಆಫ್ ಸ್ಟ್ರಕ್ಚರ್ ನಂಬರ್ 2 ಬರೋದ್ರಿಂದ ನನಗೆ ಫೈನಲ್ ಆಗಿ ನನ್ನ ಪ್ರಾಡಕ್ಟ್ ಏನಾಗಿರುತ್ತೆ ರೆಸಿಮಿಕ್ ಮಿಕ್ಸ್ಚರ್ ಆಗಿರುತ್ತೆ. ಸೊ racemic mixture ಆಗಿರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಸೆಂಟೆನ್ಸ್. ಸೊ ಇನ್ ಕೇಸ್ ಆಫ್ SN1 ರಿಯಾಕ್ಷನ್, if we are using an asymmetric alkyl halide, ಅಂದರೆ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇರುವಂತಹ ಒಂದು ಆಲ್ಕೈಲ್ ಹ್ಯಾಲೈಡ್ನ ನಾನು ಯೂಸ್ ಮಾಡಿದರೆ, ಆಗ ಯಾವಾಗಲೂ ಕೂಡ ನನಗೆ ಫೈನಲ್ ಪ್ರಾಡಕ್ಟ್ ಈಸ್ racemic ಮಿಕ್ಸ್ಚರ್. ಅದು ಹೇಗೆ ಬಂತು ಅಂತ ಇಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತುಂಬ ಸಿಂಪಲ್ ಇದೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಷ್ಟನ್ನು ನೀವು SN1 ರಿಯಾಕ್ಷನ್ನ ಸ್ಟೀರಿಯೋಕೆಮಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದೇ ರೀತಿ ಸ್ಟೀರಿಯೋಕೆಮಿಸ್ಟ್ರಿ ಆಫ್ SN2 ರಿಯಾಕ್ಷನ್, ಸೊ SN2 ರಿಯಾಕ್ಷನಲ್ಲಿ ನಿಮಗೆ ಕಾಮನ್ ಆಗಿ ಏನಾಗುತ್ತೆ, ದೇರ್ ಇಸ್ ಎನ್ ವಾರ್ಡನ್ ಇನ್ವರ್ಷನ್ ಟೇಕ್ಸ್ ಪ್ಲೇಸ್. ನನಗೆ ವಾರ್ಡನ್ ಇನ್ವರ್ಷನ್ ಆಗುತ್ತೆ. ಸೊ ಅಂದರೆ ನನಗೆ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಅಂದರೆ ಇನ್ವರ್ಟ್ ಆಗುತ್ತೆ. ಸೊ ಹೇಗೆ ನಾನೀಗ ಒಂದು ಅಸಿಮೆಟ್ರಿಕ್ ಆಲ್ಕೈಲ್ ಹ್ಯಾಲೈಡ್ನ ತಗೋತೀನಿ. ಫಾರ್ ಎಕ್ಸಾಂಪಲ್ 2 ಬ್ರೋಮೋ ಆಕ್ಟೇನ್ ತಗೋತೀನಿ. ಸೊ ಇಲ್ಲಿ CH3, ಇಲ್ಲಿ H, ನಂತರ ಇಲ್ಲಿ C6H13 and here it is bromine. So this carbon atom is asymmetric carbon atom since all the groups or atoms are different. ಸೊ SN2 ರಿಯಾಕ್ಷನಲ್ಲಿ ನಿಮ್ಗೆ ಗೊತ್ತಿದೆ, ಮೆಕ್ಯಾನಿಸಮ್ ಮಾಡುವಾಗ ಮಾಡಿದ್ದೀರಾ, ಏನಾಗುತ್ತೆ ದ OH ಮೈನಸ್ ವಿಲ್ ಅಟ್ಯಾಕ್ಸ್ ಫ್ರಮ್ ದಿ ಬ್ಯಾಕ್ ಸೈಡ್, ಹಿಂದುಗಡೆಯಿಂದ ಅಟ್ಯಾಕ್ ಆಗುತ್ತೆ. ಸೊ ಸಿಮಿಲರ್ಲಿ ಇಲ್ಲಿ ನನ್ನ OH ಮೈನಸ್ ಇಟ್ ವಿಲ್ ಅಟ್ಯಾಕ್ ಫ್ರಮ್ ದಿ ಬ್ಯಾಕ್ ಸೈಡ್. ಈ ರೀತಿ ಅಟ್ಯಾಕ್ ಆದಾಗ ಇಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಬ್ರೋಮೈಡ್ ಮೇಲೆ ಬಂದು ನನಗೆ ಸ್ಟ್ರಕ್ಚರ್ ಏನಾಗುತ್ತೆ C ಆ್ಯಸ್ ಯೂಶ್ವಲ್, ಇಲ್ಲಿ CH3, ನಂತರ ಇಲ್ಲೇನು ಬರುತ್ತೆ C2H5, ನಂತರ ಇಲ್ಲಿ ಏನು ಬರುತ್ತೆ hydrogen, and here it is OH. So this carbon atom also asymmetric carbon atom. So ನೀವು ಈ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿದ ಹಾಗೆ ನನಗೆ ಪೊಸಿಷನ್ ಆಫ್ ದಿ C6H13, ಅದೇ ರೀತಿ CH3, ಅದೇ ರೀತಿ H ಕಂಪ್ಲೀಟ್ ಆಗಿ ಏನಾಗಿದೆ ಇನ್ವರ್ಟ್ ಆಗಿದೆ, ಅಂದರೆ ಚೇಂಜ್ ಆಗಿದೆ. ಸೊ ದೇರ್ ಫೋರ್ ಇನ್ ಕೇಸ್ ಆಫ್ asymmetric alkyl halide is taken in the case of SN2 reaction, then always there is an inversion of the configuration takes place. So these two sentences are very important. So tumba important ide. So adra ನಾವು ಅದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ, by taking the example. In the first case we are taking the example of 2 bromobutane, but in the second case we are taking the example of 2 bromooctane. So ಈ ಎರಡು ಎಕ್ಸಾಂಪಲ್ ಇಂದ ನಾವು SN1 ನಲ್ಲಿ ರೆಸಿಮಿಕ್ ಮಿಕ್ಸ್ಚರ್ ಬರುತ್ತೆ, ಅದೇ ರೀತಿ SN2 ಅಲ್ಲಿ ನನಗೆ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಆಗುತ್ತೆ. ಇದು ಎರಡನ್ನು ಕೂಡ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸೊ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಅಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ಗಳು ಬರುತ್ತೆ. ಸೊ ಅದಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಡೆಫಿನೇಷನ್ ವೈಸ್ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ನೀವು ಫಾಲೋ ಮಾಡಿದರೆ, ಅದೇ ರೀತಿ ಕೆಲವು ಸಿಂಪಲ್ ಎಕ್ಸ್ಪರಿಮೆಂಟ್ಗಳನ್ನು ನೀವು ಮನೇಲೇ ಮಾಡಿದರೆ ಆಗ ನಿಮಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ದ ನೆಕ್ಸ್ಟ್ ರಿಯಾಕ್ಷನ್ ಈಸ್ ಎಲಿಮಿನೇಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ಸ್ ಅಥವಾ ಇದನ್ನು ನಾವು ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತಲೂ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್.
ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಸೊ ಮೂರು ಡಿಫ್ರೆಂಟ್ ನೇಮ್ ಇದೆ, ಬಟ್ ರಿಯಾಕ್ಷನ್ ಈಸ್ ಸೇಮ್. ದ ಫಸ್ಟ್ ಒನ್ ಈಸ್ ಎಲಿಮಿನೇಷನ್ ರಿಯಾಕ್ಷನ್, second one is a dehydrohalogenation reaction, and third one is beta elimination reaction. So ಇಲ್ಲಿ dehydrohalogenation ಅಂದ್ರೆ ಏನು? When an alkyl halide is reacts with alcoholic KOH. ಸೊ ನನಗೆ ಆಲ್ಕೋಹಾಲಿಕ್ KOH ಜೊತೆ ನನಗೊಂದು ಆಲ್ಕೈಲ್ ಹ್ಯಾಲೈಡ್ನ ನಾನು ಹೀಟ್ ಮಾಡಿದಾಗ ನನಗೆ ಆಲ್ಕೀನ್ಸ್ ಆರ್ ದಿ ಮೇಜರ್ ಪ್ರಾಡಕ್ಟ್. ಸೊ ಆಲ್ಕೀನ್ಸ್ಗಳು ಬರುತ್ತೆ. ಸೊ ಆಲ್ಕೀನ್ಸ್ ಬರಬೇಕಂತಾದರೆ ನನಗೆ ಒಂದು ಕಾರ್ಬನ್ ಆಟಮಿಂದ ಹ್ಯಾಲೈಡ್ ಅಯಾನ್ ಹೋಗಬೇಕು, ಇನ್ನೊಂದು ಕಾರ್ಬನ್ ಆಟಮಿಂದ ಹೈಡ್ರೋಜನ್ ಆಟಮ್ ಹೋಗಬೇಕು. ಸೊ ಒಂದು ಮಾಲಿಕ್ಯೂಲ್ನ ನಾವು ತೆಗಿತೀವಿ, ಒಂದು ಮಾಲಿಕ್ಯೂಲ್ ಆಫ್ HXನ ರಿಮೂವ್ ಮಾಡ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ? ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತ ಕರಿತೀವಿ. ಅದೇ ರೀತಿ ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಯಾಕೆ ಬೀಟಾ ಎಲಿಮಿನೇಷನ್ ಅಂದರೆ ಎಸ್ಪೆಷಲಿ ಈ ರಿಯಾಕ್ಷನಲ್ಲಿ ನಾವು ದ ಹೈಡ್ರೋಜನ್ ಆಟಮ್ ಇಸ್ ರಿಮೂವ್ಡ್ ಫ್ರಮ್ ದಿ ಬೀಟಾ ಕಾರ್ಬನ್ ಆಟಮ್. ಸೊ ಬೀಟಾ ಕಾರ್ಬನ್ ಆಟಮಿಂದ ನಾವು ಹೈಡ್ರೋಜನ್ನ ರಿಮೂವ್ ಮಾಡ್ತೀವಿ, ಜೊತೆಗೆ ಆಲ್ಫಾ ಕಾರ್ಬನ್ ಆಟಮಿಂದ ನಾವು ಹ್ಯಾಲೋಜನ್ನ ರಿಮೂವ್ ಮಾಡ್ತೀವಿ. ಹೇಗೆ ಅಂತ ಇಲ್ಲಿ ತಿಳ್ಕೊಳ್ಳಿ. ಸೊ ಇಲ್ಲಿ ನಾನೊಂದು ಮಾಲಿಕ್ಯೂಲ್ ಬರೆದಿದ್ದೀನಿ, ಮೇಯ್ನಾಗಿ ಇಲ್ಲೊಂದು ಮಾಲಿಕ್ಯೂಲ್. ಸೊ CH3, ಅದೇ ರೀತಿ CH2Br. ಸೊ ಇಥೈಲ್ ಬ್ರೋಮೈಡ್. ಸೊ ಇಥೈಲ್ ಬ್ರೋಮೈಡ್ನ ಬಿಡಿಸಿ ಬರ್ತಿದ್ದೀನಿ. ಸೊ ಇದಕ್ಕೆ ನಾನು KOH ಅನ್ನು ಹಾಕ್ತೀನಿ, ಆಲ್ಕೋಹಾಲಿಕ್ KOH. ಸೊ ಆಲ್ಕೋಹಾಲಿಕ್ KOHನ ಹಾಕ್ತೀನಿ. ಆ್ಯಡ್ ಮಾಡಿದಾಗ ಇಲ್ಲಿ ನೀವು ಯಾವುದು ಆಲ್ಫಾ ಯಾವುದು ಬೀಟಾ ಅದು ಗೊತ್ತಿರಬೇಕು. ಸೊ ದ ಹ್ಯಾಲೋಜನ್ ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೋ ಅದನ್ನು ನಾವೇನಂತ ಕರಿತೀವಿ? ಆಲ್ಫಾ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಅದೇ ರೀತಿ ಅದರ ಪಕ್ಕದ ಕಾರ್ಬನ್ ಆಟಮ್ನ ನಾವೇನಂತ ಕರಿತೀವಿ? ಬೀಟಾ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಆಲ್ಫಾ ಕಾರ್ಬನ್ ಆಟಮ್ ಅಂದರೆ ನಿಮಗೆ ಹ್ಯಾಲೋಜನ್ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೋ ಅದು ಆಲ್ಫಾ. ಬೀಟಾ ಅಂದರೆ ಹೈಡ್ರೋಜನ್, ಅದರ ಪಕ್ಕದ ಕಾರ್ಬನ್ ಆಟಮ್ ಏನಿದೆ ಅದನ್ನು ನಾವೇನಂತ ಕರಿತೀವಿ? ಬೀಟಾ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಇಲ್ಲಿ ರಿಯಾಕ್ಷನ್ ತುಂಬ ಸಿಂಪಲ್. ದಿಸ್ OH ಮೈನಸ್ ಇದು ನನಗೆ ಬೀಟಾ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂತಹ ಹೈಡ್ರೋಜನ್ನ ಏನು ಮಾಡುತ್ತೆ? ಅಟ್ಯಾಕ್ ಮಾಡುತ್ತೆ. ಸೊ ಇಲ್ಲಿರುವಂಥ OH ಮೈನಸ್ ಬೀಟಾ ಕಾರ್ಬನ್ಗೆ ಅಟ್ಯಾಚ್ ಆಗಿರುವ ಹೈಡ್ರೋಜನ್ನ ಅಟ್ಯಾಕ್ ಮಾಡಿದಾಗ ಇಲ್ಲಿರುವಂತಹ ಇಲೆಕ್ಟ್ರಾನ್ಸ್ಗಳು ಎಲ್ಲಿಗೆ ಶಿಫ್ಟ್ ಆಗುತ್ತೆ? ಈ ಕಾರ್ಬನ್ಗೆ ಬಾಂಡ್ಗೆ ಶಿಫ್ಟ್ ಆಗುತ್ತೆ. ಆಗ ನನಗೆ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗೋದ್ರಿಂದ ಅದು ನನಗೆ ಬ್ರೋಮೈಡ್ ಅಯಾನ್ ವಿಲ್ ಬಿ ಕಮಿಂಗ್ ಔಟ್. ಸೊ ಆಗ ನನಗೆ ಯಾವ ಮಾಲಿಕ್ಯೂಲ್ ಹೊರಗಡೆ ಬರುತ್ತೆ? ಇಲ್ಲಿ H ಮತ್ತು ಇಲ್ಲಿ Br ಮೈನಸ್ ಸೇರಿ ನನ್ನ ಸೈಡ್ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ? HBr ಫಾರ್ಮೇಷನ್ ಆಗುತ್ತೆ. ಸೊ HBr, ಅದಕ್ಕೆ ಅಲ್ಲಿ ಡಿಹೈಡ್ರೋ ಹ್ಯಾಲೋಜಿನೇಷನ್. ಅದೇ ರೀತಿ ಇಲ್ಲಿ ಹೈಡ್ರೋಜನ್, ಇಲ್ಲಿ ಹ್ಯಾಲೋಜನ್. ಅದೇ ರೀತಿ ಇನ್ನು ಉಳಿದಿರುವಂಥದ್ದು ಇಲ್ಲಿ ಆ್ಯಸ್ ಯೂಶ್ವಲ್ ಇನ್ನು ಉಳ್ಕೊಂಡಿರುವಂಥದ್ದು ಬರೆದ್ರೆ ನನ್ನ ಪ್ರಾಡಕ್ಟ್ ಏನಾಗಿರುತ್ತೆ? CH2 ಡಬಲ್ ಬಾಂಡ್ CH2. ಸೊ ಇಥೇನ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್. ಸೊ ಈ ಒಂದು ರಿಯಾಕ್ಷನ್ನ ನಾವೇನಂತ ಕರಿತೀವಿ? ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಅಥವಾ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಈಗ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಗೆ ತಗೋತೀವಿ? ಇಫ್ ನನಗೆ ಒಂದು ಪಕ್ಷ ಹ್ಯಾಲೋಜನ್ ಆಟಮು ನನಗೆ ಟರ್ಮಿನಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದ್ರೆ, ಹ್ಯಾಲೋಜನ್ ಆಟಮ್ ಟರ್ಮಿನಲ್ ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ ಐ ಆಮ್ ಗೆಟಿಂಗ್ ಓನ್ಲಿ ಒನ್ ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, CH3 CH2 CH2Cl. ಸೊ ನನಗೆ ಕ್ಲೋರಿನ್ ಈ ಟರ್ಮಿನಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಈ ಕಾರ್ಬನ್ ಆಟಮ್ ಇಸ್ ಆಲ್ಫಾ, ಈ ಕಾರ್ಬನ್ ಆಟಮ್ ಪಕ್ಕದ ಕಾರ್ಬನ್ ಆಟಮ್ ಇಸ್ ಬೀಟಾ. ಇದನ್ನು ನಾನು ಬಿಡಿಸಿ ಬರ್ಕೋತೀನಿ, CH, ಇದು ಬೀಟಾ ಕಾರ್ಬನ್ ಆಟಮ್. ಇದಕ್ಕೆ ನಾನು ಆಲ್ಕೋಹಾಲಿಕ್ KOH ಹಾಕಿ ಹೀಟ್ ಮಾಡಿದಾಗ ಇಲ್ಲಿರುವಂಥ OH ಮೈನಸ್ಸು ಇದನ್ನು ನನಗೆ Hನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಆಗ ನನಗೆ ಇಲ್ಲಿರುವ ಬಾಂಡ್ ಇಲ್ಲಿಗೆ ಬಂದು ಇದು ಹೊರಗಡೆ ಬಂದಾಗ ನನ್ನ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಯಿತು? CH3 CH2 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2 ಪ್ಲಸ್ ಸೈಡ್ ಪ್ರಾಡಕ್ಟ್ ಈಸ್ HCl. ಸೊ ನನಗೆ ಬ್ಯೂಟ್ 1 ಫಾರ್ಮೇಷನ್ ಆಯಿತು. ಸೊ ಯಾವಾಗ ಬ್ಯೂಟ್ 1 ಫಾರ್ಮೇಷನ್ ಆಗುತ್ತೆ? ಓನ್ಲಿ ವೆನ್ ನನಗೆ ಈ ಒಂದು ಪರ್ಟಿಕ್ಯುಲರ್ ಕಾಂಪೌಂಡಲ್ಲಿ 1 ಕ್ಲೋರೋ ಬ್ಯೂಟೇನಲ್ಲಿ ದ ಕ್ಲೋರಿನ್ ಆಟಮ್ ಇಸ್ ಅಟ್ಯಾಚ್ ಟು ದ ಟರ್ಮಿನಲ್ ಕಾರ್ಬನ್ ಆಟಮ್. ಸೈಡಲ್ಲಿರುವಂಥ ಟರ್ಮಿನಲ್ ಪೊಸಿಷನಲ್ಲಿರುವಂಥ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಯಿತು ಅಂದರೆ ನನಗೆ ಒಂದೇ ಪ್ರಾಡಕ್ಟ್ ಬರುತ್ತೆ. ಅದೇ ಒಂದು ಪಕ್ಷ ನಿಮ್ಮ ಹ್ಯಾಲೋಜನ್ ಆಟಮ್ ಇಸ್ ಅಟ್ಯಾಚ್ ಟು ದ ಕಾರ್ಬನ್ ಆಟಮ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದಿ ಆಲ್ಕೈಲ್ ಚೈನ್. ನನಗೆ ಬಿಟ್ವೀನ್ ದಿ ಆಲ್ಕೈಲ್ ಚೈನ್ನಲ್ಲಿ ಏನಾದರೂ ಇರುವಂಥ ಕಾರ್ಬನ್ ಆಟಮಿಗೆ
ಹ್ಯಾಲೋಜನ್ ಅಟ್ಯಾಚ್ ಆಗಿದರೆ ಆಗ ನನಗೆ 2 ಅಥವಾ ಜಾಸ್ತಿ ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. CH3 CH2 CHBr CH3 2-bromobutane. ಇದಕ್ಕೆ ನಾನು ಆಲ್ಕಹಾಲಿಕ್ KOH ಹಾಕಿ ಹೀಟ್ ಮಾಡಿದಾಗ ಐ ಆಮ್ ಗೆಟಿಂಗ್ 2 ಪ್ರಾಡಕ್ಟ್ಸ್. ನನಗೆ 2 ಪ್ರಾಡಕ್ಟ್ಸ್ ಬರುತ್ತೆ. ಯಾಕೆ 2 ಪ್ರಾಡಕ್ಟ್ಸ್ ಬರುತ್ತೆ? ಇಲ್ಲಿ ನನಗೆ ಬ್ರೋಮಿನ್ ಈ ಮಿಡ್ಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಈ ಕಾರ್ಬನ್ ಆಟಮ್ನ ಏನಂತ ಕರಿತೀವಿ ನಾವು? ಆಲ್ಫಾ. ಅದೇ ರೀತಿ ಈಗ ಇದರ ಪಕ್ಕದ ಕಾರ್ಬನ್ ಆಟಮಲ್ಲೂ ಕೂಡ ಹೈಡ್ರೋಜನ್ ಇದೆ, ಇದನ್ನು ನಾನು ಬೀಟಾ ಅಂತ ಕರಿತೀನಿ. ಇದ್ರ ಪಕ್ಕ ಲೆಫ್ಟ್ ಸೈಡಲ್ಲೂ ಕೂಡ ಒಂದು ಕಾರ್ಬನ್ ಆಟಮ್ ಇದೆ, ಅದನ್ನು ಕೂಡ ನಾನು ಏನಂತ ಕರಿತೀನಿ? ಬೀಟಾ ಅಂತ ಕರಿತೀನಿ. ಸೊ ನನಗೆ ಈ ಒಂದು ಪರ್ಟಿಕ್ಯುಲರ್ ಕಾಂಪೌಂಡಲ್ಲಿ ಒಂದು ಆಲ್ಫಾ ಕಾರ್ಬನ್ ಆಟಮ್ ಮತ್ತು 2 ಬೀಟಾ ಕಾರ್ಬನ್ ಆಟಮ್ಸ್ ಇರೋದ್ರಿಂದ ನನಗೆ 2 ಪ್ರಾಡಕ್ಟ್ಸ್ಗಳು ಬರುತ್ತೆ. ಈಗ ಒಂದು ಪಕ್ಷ ನನಗೆ ಈ ಫಸ್ಟ್ ಬೀಟಾ ಕಾರ್ಬನ್ ಆಟಮ್, ಈ ಕಾರ್ಬನ್ ಆಟಮಿಂದ ಹೈಡ್ರೋಜನ್, ಇದರಿಂದ ಬ್ರೋಮಿನ್ ಹೋಯಿತು ಅಂದರೆ ಆಗ ನನ್ನ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ? CH3 CH2 CH ಡಬಲ್ ಬಾಂಡ್ CH2 ಬ್ಯೂಟ್ 1 ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಒಂದು ಪಕ್ಷ ನನಗೆ ಈ 3ನೇ ಕಾರ್ಬನ್ ಆಟಮ್, ಇದು ಕೂಡ ಬೀಟಾ, ಇದರಿಂದ ಹೈಡ್ರೋಜನ್, ಇಲ್ಲಿಂದ ಬ್ರೋಮಿನ್ ಹೋಯಿತು ಅಂದರೆ ಆಗ ಡಬಲ್ ಬಾಂಡ್ ಇಲ್ಲಿ ಬರುತ್ತೆ. ಆಗ ಕಾಂಪೌಂಡ್ ಏನಾಗುತ್ತೆ? CH3 CH ಡಬಲ್ ಬಾಂಡ್ CH CH3. So I am getting 2 products. So first one is but 1 and second one is but 2. ಸೊ ಒಂದು 2 ಪ್ರಾಡಕ್ಟ್ ಬಂದಿದೆ, ಆದರೆ ಯಾವುದು ಮೇಜರ್ ಯಾವುದು ಮೈನರ್? ಆಗ ನಾವು ಏನು ಹೇಳ್ತೀವಿ? ದ but 2 ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್, ಅದೇ ರೀತಿ but 1 ವಿಲ್ ಬಿ ದ ಮೈನರ್ ಪ್ರಾಡಕ್ಟ್. ಸೊ ನನಗೆ but 1 ಮೈನರ್ ಪ್ರಾಡಕ್ಟ್ ಆಗಿರುತ್ತೆ, ಅದೇ ರೀತಿ but 2 ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಯಾಕೆ ನನಗೆ ಅದು ಮೇಜರ್ ಮತ್ತು ಮೈನರ್ ಆಗಿರುತ್ತೆ? ಇಟ್ಸ್ ಮೈನ್ಲಿ ಡಿಪೆಂಡಿಂಗ್ ಅಪಾನ್ ಎ ರೂಲ್ ಕಾಲ್ಡ್ ಆಸ್ ಸೆಟ್ಸ್ ಆಫ್ ರೂಲ್. ಇದನ್ನು ನಾವು ಸೆಟ್ಸ್ ಆಫ್ ರೂಲ್ ಅಂತ ಕರಿತೀವಿ. ಏನು ಹೇಳುತ್ತೆ ಸೆಟ್ಸ್ ಆಫ್ ರೂಲ್? ನನಗೆ ಮೇಯ್ನಾಗಿ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನಲ್ಲಿ ವೆನ್ ಮೋರ್ ದ್ಯಾನ್ 2 ಅಥವಾ ತುಂಬ ಬೀಟಾ ಕಾರ್ಬನ್ ಆಟಮ್ಸ್ ಇತ್ತು ಅಂದರೆ ದ ಮೋರ್ ಸಬ್ಸ್ಟಿಟ್ಯೂಟೆಡ್ ಆರ್ ದ ಹೈಲಿ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್. ಸೊ ನನಗೆ ತುಂಬ ಸಬ್ಸ್ಟಿಟ್ಯೂಷನ್ ಆಗಿರಬೇಕು, ಅಂತಹ ಆಲ್ಕೀನೇ ನನಗೇನಾಗಿರುತ್ತೆ? ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದನ್ನು ನಾವು ಹೇಗೆ ಡಿಸೈಡ್ ಮಾಡ್ತೀವಿ? ನೀವು ಡಿಸೈಡ್ ಮಾಡಬೇಕಾಗಿರೋದಿಷ್ಟೇ, ಕಾರ್ಬನ್ ಡಬಲ್ ಬಾಂಡ್ ಎಲ್ಲಿದೆ ಅದನ್ನು ನೀವು ಫಸ್ಟ್ ಅಬ್ಸರ್ವ್ ಮಾಡಬೇಕು. ನಿಮಗೆ ಕಾರ್ಬನ್ ಡಬಲ್ ಬಾಂಡ್ 2 ಕಾರ್ಬನ್ ಆಟಮ್ಸಿಗೆ ನನಗೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಏನಾಗಿರಬೇಕು? ಲೋವರ್ ಆಗಿರಬೇಕು. ಕಡಿಮೆ ಹೈಡ್ರೋಜನ್ ಆಟಮ್ಸ್ ಇರುವಾಗ ಆಗ ನಾವಲ್ಲಿ ಏನಂತ ಕರಿಬೋದು? ಅದನ್ನು ಹೈಲಿ ಸಬ್ಸ್ಟಿಟ್ಯೂಟೆಡ್ ಅಂತ ಕರಿಬೋದು. ಒಂದು ಪಕ್ಷ ವೇರಿಯೇಷನ್ ಇತ್ತು, ಒಂದು ಕಡೆ ಜಾಸ್ತಿ ಇರುತ್ತೆ, ಇನ್ನೊಂದು ಕಡೆ ಕಡಿಮೆ ಇತ್ತು ಅಂದರೆ ಆಗ ಅದನ್ನು ನಾವು ಲೆಸ್ ಸಬ್ಸ್ಟಿಟ್ಯೂಟೆಡ್ ಅಂತ ಕರಿತೀವಿ. ಈಗ ಇಲ್ಲೇ ಅಬ್ಸರ್ವ್ ಮಾಡಿ, but 1 ಕಾರ್ಬನ್ ಡಬಲ್ ಬಾಂಡ್ ಇಲ್ಲಿದೆ, ಒಂದು ಕಾರ್ಬನ್ ಆಟಮ್ ಒಂದು ಹೈಡ್ರೋಜನ್ ಇದೆ, ಇನ್ನೊಂದು ಹೈಡ್ರೋಜನ್ ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ಇಥೈಲ್ ಗ್ರೂಪ್, ಇನ್ನೊಂದು ಕಾರ್ಬನ್ ಆಟಮ್ ಈಸ್ ನಾಟ್ ಸಬ್ಸ್ಟಿಟ್ಯೂಟೆಡ್, 2 ಹೈಡ್ರೋಜನ್ ಆಟಮ್ಸ್ ಹಾಗೆ ಉಳ್ಕೊಂಡಿದೆ. ಸೊ ಹಾಗೆ ನನಗೆ ಇಲ್ಲಿ ಇಟ್ ಈಸ್ ಲೆಸ್ ಸಬ್ಸ್ಟಿಟ್ಯೂಟೆಡ್, ಯಾಕಂದರೆ ಒಂದು ಕಡೆ ಮಾತ್ರ ಸಬ್ಸ್ಟಿಟ್ಯೂಷನ್ ಆಗಿದೆ. ಸೊ ಇಟ್ ಈಸ್ ಲೆಸ್ ಸಬ್ಸ್ಟಿಟ್ಯೂಟೆಡ್, ದೇರ್ ಫಾರ್ ಇಟ್ ಈಸ್ ಮೈನರ್ ಪ್ರಾಡಕ್ಟ್. ಅದೇ ರೀತಿ but 2 ಕಾರ್ಬನ್ ಡಬಲ್ ಬಾಂಡ್, ಈ ಕಾರ್ಬನ್ ಡಬಲ್ ಬಾಂಡಲ್ಲಿ ನನಗೆ 2 ಕಡೆ ಒಂದೊಂದು ಹೈಡ್ರೋಜನ್ ಆಟಮ್ ಇಸ್ ರಿಪ್ಲೇಸ್ಡ್ ಬೈ CH3 ಗ್ರೂಪ್. ಸೊ ದೇರ್ ಫೋರ್ ಇಲ್ಲಿ ನನಗೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಅಕ್ರಾಸ್ ದಿ ಡಬಲ್ ಬಾಂಡ್ ಕಡಿಮೆ ಇರೋದ್ರಿಂದ ಇಲ್ಲಿ ನನಗೆ ಇದನ್ನು ನಾವೇನಂತ ಕರಿಬೋದು? ಹೈಲಿ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಅಂತ ಕರಿಬೋದು. ಸೊ ದೇರ್ ಫೋರ್ ಇಟ್ ವಿಲ್ ಬಿಕಮ್ ದಿ ಮೇಜರ್ ಪ್ರಾಡಕ್ಟ್. ಸೊ ಹೆನ್ಸ್ ಸೆಟ್ಸ್ ಆಫ್ ರೂಲ್ ಪ್ರಕಾರ ನಿಮಗೆ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಆದಾಗ ಯಾವ ಆಲ್ಕೀನಲ್ಲಿ ಕಡಿಮೆ ಹೈಡ್ರೋಜನ್ ಆಟಮ್ಸ್ ಇರುತ್ತೋ ಅಕ್ರಾಸ್ ದಿ ಡಬಲ್ ಬಾಂಡ್ ಅಥವಾ ಜಾಸ್ತಿ ಸಬ್ಸ್ಟಿಟ್ಯೂಷನ್ ಇರುತ್ತೋ ಅಕ್ರಾಸ್ ದಿ ಡಬಲ್ ಬಾಂಡ್, ದ್ಯಾಟ್ ಪ್ರಾಡಕ್ಟ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್. ಸೊ ಅದರಿಂದ 2 ಕೇಸಸ್ಗಳನ್ನು ಬರೆದಿದ್ದೀನಿ. ಸೊ ಫಸ್ಟ್ ಕೇಸಲ್ಲಿ ಒಂದು ಸಿಂಪಲ್ ತಗೊಂಡು ನನಗೆ ಒಂದು ಪ್ರಾಡಕ್ಟ್ ಬಂದಿದೆ. ಸೆಕೆಂಡ್ ಕೇಸಲ್ಲಿ ನಾನು ಟರ್ಮಿನಲ್ ಕಾರ್ಬನ್ ಆಟಮಿಗೆ ಕ್ಲೋರಿನ್ ಅಟ್ಯಾಚ್ ಆಗಿರುವಾಗ ಪ್ರಾಡಕ್ಟ್ ಒಂದೇ ಒಂದು ಬಂದಿದೆ. ಅದೇ ರೀತಿ ನನಗೆ ಒಂದು ಪಕ್ಷ ಹ್ಯಾಲೋಜನ್ ಮಿಡ್ಲ್ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿರುವಾಗ ವಿ ಆರ್ ಗೆಟಿಂಗ್ 2 or more products. So this reactions are called as ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಆರ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್, ಅಥವಾ ಇದನ್ನು ನಾವು ಸಿಂಪ್ಲಿ ಏನಂತ ಕರಿತೀವಿ? ಬೀಟಾ ಎಲಿಮಿನೇಷನ್ ಅಥವಾ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ದ ಲಾಸ್ಟ್ ಪಾರ್ಟ್ ಆಫ್ ದಿ haloalkanes is a reaction with the metals. Reaction with metals. So metals ಜೊತೆ ನನಗೆ ಆಲ್ಕೈಲ್ ಹ್ಯಾಲೈಡ್ಗಳು ಹೇಗೆ ರಿಯಾಕ್ಟ್ ಆಗುತ್ತೆ?
ಸೊ ಇದರಲ್ಲಿ ನಾವು ಮೇಯ್ನಾಗಿ ಎರಡು ರಿಯಾಕ್ಷನ್ಸ್ಗಳನ್ನ ನೋಡ್ಕೋತೀವಿ. ದ ಫಸ್ಟ್ ಒನ್ ಈಸ್ ದ ರಿಯಾಕ್ಷನ್ ವಿತ್ ಮೆಗ್ನೀಷಿಯಮ್. ಸೊ ಅಂದರೆ ಆಲ್ಕೈಲ್ ಹ್ಯಾಲೈಡ್ ನನಗೆ ಮೆಗ್ನೀಷಿಯಮ್ ಜೊತೆ ರಿಯಾಕ್ಟ್ ಆದಾಗ ನನಗೆ ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಪ್ರಾಡಕ್ಟ್ನ ನಾವೇನಂತ ಕರಿತೀವಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಸಿಂಪಲ್ ರಿಯಾಕ್ಷನ್ ಬರ್ತಿದ್ದೀನಿ, RX ಜನರಲ್ ಫಾರ್ಮುಲಾ ಆಫ್ ಆಲ್ಕೈಲ್ ಹ್ಯಾಲೈಡ್ ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಮೆಗ್ನೀಷಿಯಮ್ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಆಗ ನನಗಿಲ್ಲಿ R ಮತ್ತು ಎಕ್ಸಿನ ನಡುವೆ ಮೆಗ್ನೀಷಿಯಮ್ ಬಂದು ನನಗಿಲ್ಲಿ RMgX ಫಾರ್ಮೇಷನ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಮಾಲಿಕ್ಯೂಲ್. ಸೊ ಇಲ್ಲಿ ಮೇಯ್ನಾಗಿ ನನಗೆ ಆರ್ ಅಂದರೆ ಕಾರ್ಬನ್, ಅದೇ ರೀತಿ Mg ಮತ್ತು ಎಕ್ಸ್ ಅಂದರೆ ಹ್ಯಾಲೋಜನ್ ಆಟಮ್. ಸೊ ನೀವು ಕಾರ್ಬನ್ ಮತ್ತು ಮೆಗ್ನೀಷಿಯಮಿನ ನಡುವೆ ಎಲೆಕ್ಟ್ರೋನೆಗೆಟಿವಿಟಿನ ಕಂಪೇರ್ ಮಾಡಿದಾಗ ಮೆಗ್ನೀಷಿಯಮ್ನ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ, ಕಾರ್ಬನ್ನ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಸೊ ದೇರ್ ಫೋರ್ ನನಗೆ ಆರಿಗೆ ಯಾವಾಗಲೂ ಕೂಡ ನೆಗೆಟಿವ್ ಚಾರ್ಜ್ ಇರುತ್ತೆ, ಮೆಗ್ನೀಷಿಯಮ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಅದೇ ರೀತಿ ಹ್ಯಾಲೋಜನ್ಗೆ ಆ್ಯಸ್ ಯೂಶ್ವಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಹೆನ್ಸ್ ದ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಆರ್ ಅ ಸೋರ್ಸ್ ಆಫ್ ದಿ ಕಾರ್ಬೇನಿಯಾನ್. Carbanion ಅಂದ್ರೇನು, ದ ಸ್ಪೀಶೀಸ್ ಇನ್ ವಿಚ್ ದ ಕಾರ್ಬನ್ ಈಸ್ ಹ್ಯಾವಿಂಗ್ ದಿ ನೆಗೆಟಿವ್ ಚಾರ್ಜ್. ಸೊ ನನಗೆ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಈ ಒಂದೇ ಒಂದು ಪ್ರಾಪರ್ಟಿ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಜೊತೆಗೆ ಪೊಲಾರಿಟಿ ಜನರೇಟ್ ಆಗಿರೋದ್ರಿಂದ ಇಟ್ ಈಸ್ ಅ ಹೈಲಿ ರಿಯಾಕ್ಟಿವ್ ಮಾಲಿಕ್ಯೂಲ್. ನೀವು ಈ ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ಸಿಂಪ್ಲಿ ಒಂದು ವಾಟರ್ ಮಾಲಿಕ್ಯೂಲ್ನ ನೀವು ಆ್ಯಡ್ ಮಾಡಿದರೆ, ವಾಟರ್ ಮಾಲಿಕ್ಯೂಲ್ನ ನೀವೇನಾದರೂ ಆ್ಯಡ್ ಮಾಡಿದರೆ ಕೂಡಲೇ ನನಗಿಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಆರ್ ಮತ್ತು ಮೆಗ್ನೀಷಿಯಮ್ ನಡುವಂಥ ಬಾಂಡ್ ಬ್ರೇಕ್ ಆಗಿ ನನಗೆ ಹೊಸ ಬಾಂಡ್ RH ಫಾರ್ಮೇಷನ್ ಆಗುತ್ತೆ, ಅದೇ ರೀತಿ MgOH ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ RMgX ಗ್ರಿಗ್ನಾರ್ಡ್ ರಿಯೇಜೆಂಟಿಂದ ನಾನು ಏನನ್ನು ಒಬ್ಟೈನ್ ಮಾಡ್ಕೋಬೋದು, ಆಲ್ಕೇನ್ಸ್ಗಳನ್ನು ಒಬ್ಟೈನ್ ಮಾಡ್ಕೋಬೋದು ಅಥವಾ ಹೈಡ್ರೋಕಾರ್ಬನ್ನ ಒಬ್ಟೈನ್ ಮಾಡ್ಬೋದು. ಸೊ ಅದಕ್ಕೆ ನಾವೇನು ಹೇಳ್ಬೋದು, ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ನ ನಾನು ಯೂಸ್ ಮಾಡಿಕೊಂಡು ನಾನು ಆಲ್ಕೈನ್ಸ್ಗಳನ್ನು ಈಸಿಯಾಗಿ ಹೈಡ್ರಾಲಿಸಿಸ್ ಅಥವಾ ಹೈಡ್ರೇಷನ್ ಮಾಡಿದಾಗ ನನಗೆ ಆಲ್ಕೇನ್ಸ್ಗಳು ಒಬ್ಟೈನ್ ಆಗುತ್ತೆ. ಸೊ ದಿಸ್ ಈಸ್ ದಿ ಫಸ್ಟ್ ರಿಯಾಕ್ಷನ್. ಇನ್ನು ಲಾಸ್ಟ್ ರಿಯಾಕ್ಷನ್ ಒಂದಿದೆ, ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವುಡ್ಸ್ ರಿಯಾಕ್ಷನ್. ಇದನ್ನು ನಾವೇನಂತ ಕರಿತೀವಿ, ವುಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ವುಡ್ಸ್ ರಿಯಾಕ್ಷನ್ ಅಂದ್ರೇನು, ನಾವು ಇಲ್ಲಿ ಎರಡು ಸೇಮ್ ಆಲ್ಕೈಲ್ ಹ್ಯಾಲೈಡ್ಗಳನ್ನ ಯೂಸ್ ಮಾಡ್ತೀವಿ. ಎರಡು ಸೇಮ್ ಆಲ್ಕೈಲ್ ಹ್ಯಾಲೈಡ್. ಸೊ ಜನರಲ್ ರಿಯಾಕ್ಷನ್ RX ಪ್ಲಸ್ ಇಲ್ಲಿ ಇನ್ನೊಂದು XR. ಸೊ ಎರಡು ಸೇಮ್ ಆಗಿರುವಂಥ ಆಲ್ಕೈಲ್ ಹ್ಯಾಲೈಡ್ನ ನಾನು ಸೋಡಿಯಂ ಆಟಮ್ ಜೊತೆ ಟ್ರೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ನಾವಿಲ್ಲಿ ಡ್ರೈ ಈಥರ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ, ಯಾಕಂದರೆ ನಾರ್ಮಲ್ ಈಥರ್ನ ಯೂಸ್ ಮಾಡಲ್ಲ. ಡ್ರೈ ಈಥರ್ನ ಯಾಕೆ ಯೂಸ್ ಮಾಡ್ತೀವಿ, ಬಿಕಾಸ್ ವಿ ಆರ್ ಯೂಸಿಂಗ್ ಸೋಡಿಯಂ. ನೀವು ಒಂದು ಪಕ್ಷ ನಾರ್ಮಲ್ ಈಥರ್ನ ಯೂಸ್ ಮಾಡಿದರೆ ಆಗ ಈಥರಲ್ಲಿರುವಂಥ ವಾಟರ್ ಕಂಟೆಂಟ್ ಸೋಡಿಯಂ ಜೊತೆ ನನಗೆ ರಿಯಾಕ್ಟ್ ಆಗಿ ವೈಲೆಂಟ್ ರಿಯಾಕ್ಷನ್ ಆಗುತ್ತೆ. ಸೊ ರಿಯಾಕ್ಷನ್ ಸ್ಪಾಯ್ಲ್ ಆಗುತ್ತೆ. ಸೊ ದೇರ್ ಫೋರ್ ವಿ ಆರ್ ಯೂಸಿಂಗ್ ದಿ ಡ್ರೈ ಈಥರ್. ಸೊ ನಮ್ಮ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಸೇಮ್ two molecules of alkyl halide when reacts with the sodium metal in the presence of dry ether, we are getting higher alkenes RR plus 2 molecules of NaX. So ನನಗೆ RR ಇದು ನನ್ನ ಹೈಯರ್ ಆಲ್ಕೇನ್. ಇದರಲ್ಲಿರುವಂಥ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇಸ್ ಮೋರ್ ಅಥವಾ ಡಬಲ್ಡ್ ವೆನ್ ಕಂಪೇರ್ಡ್ ವಿತ್ ದ ಆಲ್ಕೈಲ್ ಹ್ಯಾಲೈಡ್ ಮಾಲಿಕ್ಯೂಲ್. ಸೊ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಕೊತೀನಿ, CH3Br ಮಿಥೈಲ್ ಬ್ರೋಮೈಡ್ when it is reacts with sodium in the presence of dry ether, ಆಗ ನನಗಿಲ್ಲಿ ಎರಡು ಮಾಲಿಕ್ಯೂಲ್ಸ್ 2NaBr ಹೊರಗಡೆ ಬರುತ್ತೆ ಆ್ಯಂಡ್ ನನ್ನ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಯಿತು, CH3CH3. ಸೊ ನೀವಿಲ್ಲಿ ನನ್ನ ಪ್ರಾಡಕ್ಟ್ ಈಥೇನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇರುತ್ತೆ, 2 ಕಾರ್ಬನ್ ಆಟಮ್ಸ್. ಬಟ್ ನನ್ನ ರಿಯಾಕ್ಟೆಂಟಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, 1. ಸೊ ಅದರಿಂದ ನಿಮ್ಮ ರಿಯಾಕ್ಟೆಂಟಿನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇರುತ್ತೋ ಅದರ ಡಬಲ್ ಕಾರ್ಬನ್ ಆಟಮ್ಸ್ ಯಾವುದರಲ್ಲಿರುತ್ತೆ, ನನ್ನ ಪ್ರಾಡಕ್ಟ್ ಇರುತ್ತೆ. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ವುಡ್ಸ್ ರಿಯಾಕ್ಷನ್. ಸೊ ಇಲ್ಲಿಗೆ ನಿಮ್ಮ ರಿಯಾಕ್ಷನ್ ವಿತ್ ಮೆಟಲ್ಸ್ ಪಾರ್ಟ್ ಮುಗಿಯುತ್ತೆ. ಸೊ ಅದಲ್ಲದೆ ಇನ್ನೂ ಕೂಡ ಲಾಸ್ಟ್ ಒಂದು ಪಾರ್ಟ್ ಇದೆ, ಪಾಲಿ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಪಾಲಿ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂದರೆ ಏನು, ನನಗೆ 2 or more ಹೈಡ್ರೋಜನ್ ಆಟಮ್ಸ್ನ ನನಗೆ ಹ್ಯಾಲೋಜನ್ ಆಟಮ್ಸ್ ಸೇಮ್ ಆರ್ ಡಿಫ್ರೆಂಟ್ ಹ್ಯಾಲೋಜನ್ ಆಟಮ್ಸಿಂದ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಪಾಲಿ ಹ್ಯಾಲೋಜನ್ ಕಾಂಪೌಂಡ್ಸ್ಗಳು ಒಬ್ಟೈನ್ ಆಗುತ್ತೆ. ಅದರಲ್ಲಿ ಮೇಯ್ನಾಗಿ ಡೈಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನ್, ಅದೇ ರೀತಿ ಟೆಟ್ರಾಕ್ಲೋರೋಮೀಥೇನ್, ಅದೇ ರೀತಿ ಅಯೋಡೋಫಾರಮ್, ಅದೇ ರೀತಿ DDT, ಇವುಗಳೆಲ್ಲ ಎಕ್ಸಾಂಪಲ್ಸ್ ಇದೆ. ಆದರೆ
ಬೋರ್ಡಿಂದ ಈ ವರ್ಷ ಬಿಟ್ಟಿರುವ ಸಿಲೆಬಸ್ಸಲ್ಲಿ ಆ ಪಾಲಿಹ್ಯಾಲೋಜನ್ ಕಾಂಪೌಂಡ್ನ ಡಿಲೀಟ್ ಮಾಡಿರೋದ್ರಿಂದ ನಿಮಗೆ ಆ ಪಾರ್ಟನ್ನು ನಾನಿಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ಇದಿಷ್ಟು ರಿಯಾಕ್ಷನ್ಸ್ ಮೆಕ್ಯಾನಿಸಮ್ಸ್ ಆರ್ ಎಲ್ಲಿ ಬರುತ್ತೆ, ಹ್ಯಾಲೋ ಆಲ್ಕಿನ್ಸ್ ಪಾರ್ಟಲ್ಲಿ ಬರುತ್ತೆ. ಹ್ಯಾಲೋ ಅರಿನ್ಸ್ ಪಾರ್ಟನ್ನು ನಾವು ಇನ್ನೊಬ್ಬರು ಸರ್ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಥ್ಯಾಂಕ್ ಯು.